ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಘನ ಮಹಿಮೆ ಸ್ತುತಿ ಸಲ್ಲಿಸ್ತೇವೆ. ಪರಾತ್ಪರನೆ, ಪರಮೋನ್ನತನೆ, ಪರಿಪಾಲಕನೆ, ಈ ಮುಂಜಾನೆ ವೇಳೆನೆ ಒಂದಾಗಿ ಸೇರಿ ನಿನ್ನ ಸನ್ನಿಧಾನದಲ್ಲಿ ವಾರದ ಮೊದಲದಲ್ಲಿ ತಂದೆಯ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸುವಂತೆ ಈ ಸ್ಥಳದಲ್ಲಿ ನಮ್ಮನ್ನು ಸೇರಿಸಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯು ಅದ್ಭುತವಾದ್ದು, ನಿನ್ನ ಕೃಪೆಯು ಅಮೋಘವಾದದ್ದು. ಈಗ ತಲೆಬಾಗಿರುವಂತ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಕರಗೊಳಿಸ್ತೇನೆ. ನೀ ತಾನೇ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು, ಹೀಗೋ ಅವ್ರು ಕೇಳುವಂತ ಪ್ರತಿಯೊಂದು ವಾಕ್ಯಗಳು ಆತ್ಮೀಯ ಜೀವನಕ್ಕೆ ಹೆಚ್ಚಾದ ಉಪಯುಕ್ತವಾಗಿರುವ ಹಾಗೆ ನೀನು ಸಹಾಯ ಮಾಡಬೇಕೆಂದು ಈ ಎಲ್ಲ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ಸಹೋದರ ಸಹೋದರಿಯರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಂಜಾನೆ ವೇಳೆಯ ಶುಭಾಶಯಗಳು. ಈ ವಾರದ ಮೊದಲನೇ ದಿನದಲ್ಲಿ ನಾವು ತಂದೆಯ ದೇವರನ್ನು ಆರಾಧಿಸಲು ಕೂಡಿ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಕೆಲವತ್ತುಗಳ ಕಾಲ ದೇವರೊಂದಿಗೆ ನಾವು ದೇವರ ವಾಕ್ಯಗಳು ನಮಗೆ ಏನ್ ಹೇಳುತ್ತದೆ, ಸತ್ಯವು ನಮಗೆ ಏನ್ ಹೇಳುತ್ತದೆ, ಸತ್ಯವೇದು ನಮಗೆ ಏನ್ ಹೇಳುತ್ತದೆ. ಇದು ಕ್ರೈಸ್ತರಿಗೆ, ಪ್ರತಿಯೊಬ್ಬ ಕ್ರೈಸ್ತನಿಗೂ ಬಹಳ ಪ್ರಮುಖವಾದ ಕಾರ್ಯ. ಈ ದೇವರ ವಾಕ್ಯಗಳನ್ನು ಕೇಳುವಂಥದ್ದು, ಕೇಳಿ ಅದರ ಪ್ರಕಾರ ನಡೆಯುವಂಥದ್ದು ಅವನ ಆದ್ಯ ಕರ್ತವ್ಯವಾಗಿದೆ. ಪ್ರತಿಯೊಬ್ಬ ಕ್ರಿಸ್ತರಿಗೂ ಆದ್ಯ ಕರ್ತವ್ಯ ದೇವರ ವಾಕ್ಯಗಳನ್ನು ಕೇಳುವಂಥದ್ದು ಮತ್ತು ಆ ವಾಕ್ಯದ ಪ್ರಕಾರ ನಡೆಯುವಂಥದ್ದು. ಇವತ್ತು ನಾವು ನೋಡುವಂತ ಒಂದು ಕಾರ್ಯಗಳು ನೋಡಿದ್ರೆ, ಈ ಲೋಕದಲ್ಲಿ ಸಂಬಂಧಗಳಿಗೆ ಬಹಳ ಬೆಲೆ ಇದೆಯಾ ಅಂತ ಏನೋ ಗೊತ್ತಿಲ್ಲ. ಅನೇಕರು ಸಂಬಂಧಗಳಿಗೆ ಏನ್ ಕೊಡಲ್ಲ, ಬೆಲೆ ಕೊಡಲ್ಲ. ಸಂಬಂಧಗಳೇನಾಗಿದೆ, ಬಹಳ ಸಂಬಂಧಗಳು ಶಾಶ್ವತವಾಗಿರಲ್ಲ. ಕೆಲವು ಸಂಬಂಧಗಳು ಕೆಲವು ದಿನ ಇರ್ತದೆ, ಕೆಲವು ಸಂಬಂಧಗಳು ವರ್ಷಗಟ್ಟಲೆ ಇರ್ತದೆ, ಕೆಲವು ಸಂಬಂಧಗಳಿಗೆ ಬೆಲೆನೇ ಇರಲ್ಲ. ಏನ್ ಸಂಬಂಧಗಳು ನೀವು ನೋಡಿ ಹುಟ್ಟಿದಾಗಿಂದ ನೀವು ಕೆಲವರಿಗೆ 20-30 ವರ್ಷ ಆಗಿದೆ, ಅಥವಾ 40 ವರ್ಷ ಆಗಿದೆ, 50 ವರ್ಷ ಆಗಿದೆ. ಯಾವ್ದಾದ್ರು ಒಂದು ಸಂಬಂಧ ಗಂಡ ಹೆಂಡತಿ ಬಿಟ್ಟು ಹೇಳ್ತೀನಿ, ಬೇರೆ ಯಾವ್ದಾರು ರಿಲೇಷನ್ ಆಗ್ಲಿ, ಫ್ರೆಂಡ್ಶಿಪ್ ಆಗ್ಲಿ, ನಮ್ ಸ್ನೇಹಿತರಾಗ್ಲಿ ಯಾವ್ದಾದ್ರು ಕ್ಯಾರಿ ಆಗಿದ್ಯಾ? ತಿರುಗಿ ನೋಡಿದಾಗ ತುಂಬಾ ಕಮ್ಮಿ. ಗಂಡ ಹೆಂಡತಿ ಸಂಬಂಧವನ್ನು ಬಿಟ್ಟು ಬೇರೆ ಯಾವುದೇ ಸಂಬಂಧಗಳು ಅಷ್ಟಾಗಿ ನಿಲ್ಲೋದಿಲ್ಲ. ಆದ್ರೆ ಈ ಸಂಬಂಧ ಅನ್ನೋದು ಬಹಳ ಪ್ರಾಮುಖ್ಯತೆ. ಒಬ್ಬ ಮನುಷ್ಯನಿಗೆ ಏನ್ ಬೇಕು? ಮನುಷ್ಯ ಎಂತ ಜೀವಿ? ಸಂಘಜೀವಿ. ಮನುಷ್ಯ ಏನ್ ಜೀವಿ? ಸಂಘಜೀವಿ. ಅವನಿಗೆ ಏನಾಗಿರ್ಬೇಕು, ಇಲ್ಲಾಂದ್ರೆ ದೇವರು ಒಬ್ಬಂಟಿಗನಾಗಿ ಮಾಡ್ಬಿಟ್ಬಿಡ್ತಿದ್ರು ಅಲ್ವಾ? ಅದಕ್ಕೆ ಅಲ್ವ ದೇವರು ಮನುಷ್ಯನ ಒಬ್ಬಂಟಿಗನಾಗಿದ್ದು ಸರಿ ಇಲ್ಲ, ಅವನಿಗೆ ಒಬ್ಬ ಸಹಕಾರಣಿ ಬೇಕು ಅಂತ ಒಬ್ಬ ಸ್ತ್ರೀಯನ್ನು ಉಂಟು ಮಾಡಿದ್ದು. ಮನುಷ್ಯನು ಎಂತ ಜೀವಿ ಅಂದ್ರೆ ಸಂಘ ಜೀವಿ. ಅವನಿಗೆ ಯಾರು ಇರ್ಬೇಕು, ಮಾತಾಡ್ಬೇಕು, ಅವ್ರು ಏನಾದ್ರು ತಿಳ್ಕೊಬೇಕು. ಆ ರೀತಿ ಇದ್ದಾಗ ಮನುಷ್ಯ ಏನಾಗ್ತಾನೆ, ಅವನ ಮೈಂಡ್ ಚೆನ್ನಾಗಿರ್ತದೆ. ಯಾರು ಮಾತಾಡಕ್ಕಿಲ್ಲ, ನಿಮ್ಗೆ ಯಾರು ಒಬ್ಬರನ್ನ ಕರ್ಕೊಂಡೋಗಿ 1 ತಿಂಗಳು ಒಂದು ಡಾರ್ಕ್ ರೂಮಲ್ಲಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ? ಒಂದು ಕತ್ತಲೆ ಕೋಣೆಲಿ 1 ತಿಂಗಳು ಇರ್ತದೆ. ಇದು ಅದಾದ್ರೆ ಈ ಟೆರರಿಸ್ಟ್ಗಳು ಮತ್ತೆ ಈ ಸ್ಪೈಗಳನ್ನೆಲ್ಲ ಇಟ್ಕೊಂಡು ಹೋಗ್ತಾರೆ ಕೆಲವು ಕಡೆ, ಬೇರೆ ಬೇರೆ ದೇಶಗಳಲ್ಲಿ. ಅವರು ಕೊಡುವಂತ ಪಾಕಿಸ್ತಾನಲ್ಲಿ ಕೊಡುವಂತ ದೊಡ್ಡ ಚಿತ್ರವದೇ ಹಿಂಸೆ ಏನು ಅಂತ ಹೇಳಿದ್ರೆ, ಈ ಕತ್ತಲೆ ಕೋಣೆಲಿ ಹಾಕೋದು. ಒಬ್ಬ ಮೀನ್ ಹಿಡಿಯೋನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು ಪಾಕಿಸ್ತಾನ್ಗೆ. ಮೀನ್ ಹಿಡಿಯೋನಿಗೆ ಕರ್ಕೊಂಡೋಗಿ ಅವನು ಸುಮಾರು 28 ವರ್ಷ ಪಾಕಿಸ್ತಾನ ಜೈಲಿದ್ದ. ಅವ್ರು ಬಾರ್ಡರ್ ಕ್ರಾಸ್ ಮಾಡಿದ್ರು. ಇವ್ರು ಮೀನ್ ಹಿಡಿಯೋರು ಅಂತ ಗೊತ್ತಿದ್ರು, ಇವ್ರು ಯಾರೋ ಬೇಹುಗಾರರು ಹಂಗೆ ಹಿಂಗೆ ಅಂತ ಹೇಳಿ. ಇಲ್ಲೇ ಕರ್ನಾಟಕದಲ್ಲಿ ವ್ಯಕ್ತಿ, ಯೂಟ್ಯೂಬ್ ಎಲ್ಲ ನೋಡಿ ಸಿಗುತ್ತೆ. ಆ ವ್ಯಕ್ತಿಗೆ ಏನಾಯ್ತು ಅಂದ್ರೆ 28 ವರ್ಷ ಕತ್ಲೆ ಕೋಣೆ. ವಾರದಲ್ಲಿ 1 ದಿನ ಮಾತ್ರ, ಯಾವಾಗಾದ್ರೂ ಕಟ್ಟಿಂಗ್ ಮಾಡ್ಬೇಕಾದ್ರೆ, ಆತರ ಮಾಡ್ಬೇಕಾದ್ರೆ ಮಾತ್ರ ಅವ್ರು ಹೊರಗಡೆ ಬರ್ತಾ ಇದ್ರು. ಯಾವಾಗಲೂ ಕತ್ಲೆ ಕೋಣೆ ಅಂತೆ. ಅವ್ನು ಹೆಂಗ್ ಬಂದ ಈಚ್ ಕಡೆ ಅಂದ್ರೆ, ಅವನಿಗೆ ಭಾಷೆನೂ ಮರ್ತೋಯ್ತು, ಅವನಿಗೆ ತಾನಿದ್ದ ಸ್ಥಳನೂ ಮರ್ತೋಯ್ತು. ಏನೋ ಒಂದು ಜ್ಞಾಪನದ ಮೇಲೆ ಅವ್ನು ಊರಿಗೆ ಬಂದಾಗ ಅವನ ಮಾತುಗಳೆಲ್ಲ ನಿಂತೋಗಿತ್ತು. ಯಾಕೆಂದ್ರೆ ಯಾವುದೋ ಸಂಪರ್ಕ ಇಲ್ಲ. ಮನುಷ್ಯನಿಗೆ ಒಂದು ಸಂಬಂಧ ಬೇಕು. ಬಹಳ ಪ್ರಾಮುಖ್ಯವಾದದ್ದು, ಒಬ್ಬ ಮನುಷ್ಯನಿಗೆ ಒಂದು ಆಪ್ತವಾದ ಸಂಬಂಧ ಬೇಕು. ಯಾವ ಸಂಬಂಧ ಇದ್ರೆ ಒಳ್ಳೇದು? ಬಹಳ ಜನ ಅನ್ಕೋತಾರೆ, ನಾವು ಮದುವೆ ಆದ್ಮೇಲೆ ನಮ್ಮ ಗಂಡ ಬಂದು ಜೀವನ ಪೂರ್ತಿ ನಮ್ಮನ್ನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರೆದರ ಹಾಗೆ, ನಮ್ಮ ಪಾದಗಳು ನೆಲಗಳಲ್ಲಿ ಇಡದ ಹಾಗೆ ನಮ್ಮನ್ನ ನಮ್ಮ ಯಜಮಾನರು ನೋಡ್ಕೊತಾರೆ ಅಂತ ಲೇಡೀಸ್ಗೆ ಭಾವನೆ. ಜೆಂಟ್ಸ್ಗೆ ಅದಕ್ಕಿಂತ ಮಿಗಿಲಾಗಿ ಈ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೆಂಡತಿಯಾಗಿ ಬರುವವಳು ಭಾರತೀಯ ಸಂಸ್ಕೃತಿಯಲ್ಲಿ ನಾರಿಯಾಗಿ ಪಾದ ಪೂಜೆ ಮಾಡಿ, ಬೆಳಗ್ಗೆದ್ದು ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಎದ್ದು ನನ್ನ ಜೀವನ ಪೂರ್ತಿ ನಮ್ಮನ್ನು ನೋಡ್ಕೊತಾಳೆ ಅಂತ ಆ ಒಂದು ಭಾವನೆಗಳಿರ್ತದೆ. ಆದ್ರೆ ಸಂಬಂಧಗಳಲ್ಲಿ ಅನೇಕ ವಿಧವಾದ ಸಂಬಂಧಗಳು ಉಂಟು. ಸ್ನೇಹಿತರುಂಟು, ಬಂಧು ಬಳಗ ಉಂಟು, ರಿಲೇಶನ್ಶಿಪ್ ಉಂಟು. ಆದ್ರೆ ಬಹಳ ಪ್ರಾಮುಖ್ಯವಾದ ಸಂಬಂಧ ಕ್ರೈಸ್ತರಿಗೆ ಯಾವುದು ಸಂಬಂಧ ಬಹಳ ಪ್ರಾಮುಖ್ಯವಾದದ್ದು? ಇವತ್ತು ಅದನ್ನೇ ನೋಡ್ತಾ ಇದ್ವಿ. ಯಾವ ಸಂಬಂಧ ಇದ್ದರೆ ಅವನಿಗೆ ಒಳ್ಳೇದು,
ಸಂಬಂಧ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಒಂದು ರಿಲೇಶನ್ಶಿಪ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಹೃದಯದಿಂದ. ಎಲ್ಲಿಂದ? ಮನಸ್ಸಿನ ಆಳದಿಂದ ಅಲ್ವಾ? ಮನಸ್ಸಿನೊಳಗೆ ಏನಾಗುತ್ತೆ? ಫೀಲಿಂಗ್ಸ್ ಆಗುತ್ತಾ ಇಲ್ವಾ? ಒಂದು ಹೊಸ ಹೊಸ ಸಂಬಂಧಗಳು ಬಂದಾಗ ಎಲ್ಲಿಂದ ಫೀಲ್ ಆಗುತ್ತೆ? ಮನಸ್ಸಿನಲ್ಲಿ ಏನೋ ಒಂದು ಫೀಲಿಂಗ್, ಅವ್ನು ನೋಡಿದ್ರೆ ತುಂಬಾ ಒಳ್ಳೆ ತರ ಕಾಣಿಸ್ತಾನೆ, ಇವ್ರ ಜೊತೆ ನಾನು ಮಾತಾಡ್ಬೋದು, ಇವನ್ ಜೊತೆ ನನ್ನ ಒಂದು ಅನಿಸಿಕೆಗಳನ್ನ ಶೇರ್ ಮಾಡಬಹುದು ಅಂತೇಳಿ ಮನಸ್ಸಿನ ಭಾವನೆಗಳನ್ನ ನಾವೇನ್ ಮಾಡ್ತೀವಿ? ಹುಡುಕ್ತಿವಿ. ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತ, ನಮ್ಮ ಚಿಂತನೆಗಳಿಗೆ ಸ್ಪಂದಿಸುವಂತ ವ್ಯಕ್ತಿಗಳನ್ನ ನಾನು ಏನ್ ಮಾಡ್ತೀವಿ? ಹುಡುಕ್ತಿವಿ. ಅದೆಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲಿ ಸೇರ್ಕೊಳ್ಳುತ್ತೆ. ಆದ್ರೆ ಇವತ್ತು ಒಬ್ಬ ಕ್ರೈಸ್ತ ಸಹೋದರ ಸಹೋದರಿಯರಿಗೆ ಯಾವ ಸಂಬಂಧ ಬಹಳ ಪ್ರಾಮುಖ್ಯವಾದದ್ದು ಅದನ್ನೇ ನೋಡ್ತಾ ಇದ್ದೀವಿ. ಯಾವ ಸಂಬಂಧ ಅಂತ ಹೇಳಿದ್ರೆ ದೇವರೊಂದಿಗಿನ ಆಪ್ತವಾದ ಸಂಬಂಧ. ಇವತ್ತಿನ ಪಾಠದ ಸಾರಾಂಶ ದೇವರೊಂದಿಗಿನ ಆಪ್ತ ಸಂಬಂಧ, ಕ್ಲೋಸ್ ರಿಲೇಶನ್ಶಿಪ್ ವಿತ್ ಗಾಡ್. ದೇವರೊಂದಿಗೆ ಕ್ಲೋಸ್ ಅಸೋಸಿಯೇಟ್, ದೇವರೊಂದಿಗೆ ಆಪ್ತ ಸಂಬಂಧ ಅಲ್ವಾ? ದೇವರೊಂದಿಗೆ ಆಪ್ತವಾದ ಸಂಬಂಧವನ್ನ ನಾವು ಯಾವ ರೀತಿ ಹೊಂದುವುದು, ಯಾವ ರೀತಿ ಅದು ನಮಗೆ ಸಿಕ್ಕುವಂಥದ್ದು? ಎಷ್ಟು ಜನಕ್ಕೆ ಇವತ್ತು ದೇವರೊಂದಿಗೆ ಆಪ್ತ ಸಂಬಂಧ ಇದೆ ನನಗೆ ಗೊತ್ತಿಲ್ಲ. ಈ ಆರಾಧನೆಯಿಂದ ಬಿಟ್ಟು ನೀವು ಹೊರಗಡೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ನನ್ನ ಸಂಬಂಧವನ್ನ ದೇವರೊಂದಿಗೆ ಎಷ್ಟು ಆಪ್ತವಾಗಿ ಇಟ್ಕೊಂಡಿದ್ದೇನೆ. ದೇವರೊಂದಿಗೆ ನನ್ನ ಒಂದು ಸಂಬಂಧ, ಬೇರೆ ಸಂಬಂಧಗಳೆಲ್ಲ ಬಹಳ ಟೈಮ್ ಕೊಡ್ತೀವಿ, ಅವ್ರಿಗೋಸ್ಕರ ಗಂಟೆ ಗಟ್ಟಲೆ ಕೂತ್ಕೊಂಡು ಮಾತಾಡ್ತೀವಿ ಅಲ್ವಾ? ಬೇರೆ ಸಂಬಂಧಗಳಿಗೆ ಏನ್ ಮಾಡ್ತೇವೆ? ಗಂಟೆ ಗಟ್ಟಲೆ ಟೈಮ್ ಕೊಡ್ತೀವಿ. ಅವ್ರ ಜೊತೆಲಿ ನಾವು ಟೂರ್ಗೆ ಹೋಗ್ತೀವಿ, ಅವ್ರ ಜೊತೆ ನಾವು ಪಿಕ್ನಿಕ್ ಹೋಗ್ತೀವಿ, ಅವ್ರ ಜೊತೆ ಇನ್ನೆಲ್ಲೋ ಹೋಗ್ತೀವಿ, ಅಥವಾ ಕುಟುಂಬವಾಗಿ ಕುಟುಂಬದ ಸಂಬಂಧ, ಗಂಡ ಹೆಂಡತಿ ಮಕ್ಕಳು, ಎಲ್ಲ ಒಂದು ಸಂಬಂಧವಾಗಿ ಅದೆಲ್ಲ ಇರ್ಲಿ, ಯಾರು ಬೇಡ ಅಂತ ಹೇಳಲ್ಲ. ಆದ್ರೆ ದೇವರೊಂದಿಗಿನ ಸಂಬಂಧ ಯಾವ ರೀತಿ ಇದೆ? ದೇವರೊಂದಿಗಿನ ನಿಮ್ಮ ರಿಲೇಶನ್ಶಿಪ್ ಹೆಂಗಿದೆ? ನೀವು ದೇವರೊಂದಿಗೆ ಎಷ್ಟು ಆಪ್ತರಾಗಿದ್ದೀರಾ? ಇದು ಬಹಳ ಮುಖ್ಯ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಇಲ್ಲಿ ಬದುಕುವಂತ 70 ಅಥವಾ 80 ವರ್ಷ ಆದ್ಮೇಲೆ ನೀವು ಮತ್ತೆ ಎಲ್ಲೋಗ್ಬೇಕು? ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಅಲ್ವಾ? ಪ್ರಸಂಗಿ ಹನ್ನೆರಡನೇ ಅಧ್ಯಾಯ 7ನೇ ವಾಕ್ಯನ 12. ಆತ್ಮವು ತನ್ನನ್ನು ದಯಪಾಲಿಸಿದ ನಿಮ್ಮಲ್ಲಿ ಏನಿದೆ? ಈ ಆತ್ಮಕ್ಕೆ ಸಾವಿಲ್ಲ. ಮನಸ್ಸಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ, ಯೂತ್ಸ್ ಆಗ್ಲಿ ಯಾರೇ ಆಗ್ಲಿ, ನಿಮಗೆ ಯಾವ್ದು ಸಾವಿಲ್ಲ. ನಿಮಗೆ ನಿಮ್ಮ ಆತ್ಮಗಳಿಗೆ ಏನಿಲ್ಲ? ಸಾವಿಲ್ಲ. ಚೆನ್ನಾಗಿ ಮೈಂಡ್ ಅಲ್ಲಿ ಹಚ್ಕೊಳ್ಳಿ. ಸಾವು ಬಂದು ನಿಮ್ಮ ಈ ಒಂದು ಬಾಡಿ ಫಿಸಿಕಲ್ ಏನಿದೆಯೋ ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ? ವೀಕ್ ಆಗುತ್ತೆ. ಹೋಗ್ತಾ ಹೋಗ್ತಾ ಮೂಳೆ ಸವೆತ ಉಂಟಾಗುತ್ತೆ. ಹೋಗ್ತಾ ಹೋಗ್ತಾ ಕಾಯಿಲೆ ಬರುತ್ತೆ. ಹೋಗ್ತಾ ಹೋಗ್ತಾ ಒಂದ್ ದಿವಸ ಏನಾಗುತ್ತೆ? ಬೆಡ್ಗೆ ಹೋಗ್ತೀವಿ. ಒಂದ್ ದಿವಸ ಬೆಡ್ಗೆ ಹೋದ್ಮೇಲೆ 1 ತಿಂಗಳು ಎಲ್ಲ ಬಂದು ನೋಡ್ತಾರೆ. ಅದು ಪುಣ್ಯ. ಬೆಡ್ಗೆ ಹೋಗಿ ಮರಣ ಹೊಂದೋದು ತುಂಬಾ ಪುಣ್ಯ. ಅಕಾಲಿಕ ಮರಣ ಬೇರೆ ಇದೆ. ಇದೆಲ್ಲ ಎಲ್ಲೋಗುತ್ತೆ? ಬಾಡಿ ಕೊನೆಯಲ್ಲಿ ಎಲ್ಲೋಗುತ್ತೆ? ನಾನ್ ಬೆಳ್ಳಗಿದ್ದೀನಿ, ಅವ್ನ್ ಕರ್ರಗೋರೆ, ಇವನ್ ಹಿಂಗೆ ಹಂಗೆ ಅಂತೆಲ್ಲ ನಾವು ಎಷ್ಟೊಂದು ಬಾಡಿ ಶೇಮ್ ಎಲ್ಲ ಮಾಡ್ತೀವಿ. ಯಾರದೇ ಆಗ್ಲಿ ಏನೇ ಆಗ್ಲಿ ಅಲ್ವಾ? ಏನಾಗುತ್ತೆ? ಹೇಳಿ, ಏನಾಗುತ್ತೆ ಸಿಸ್ಟರ್? ಹೋಗುತ್ತೆ. ಇದು ಯಾರ ಮನಸ್ಸಲ್ಲಿ ನೀವು ಇಟ್ಕೋತಿರೋ, ನಾನು ಯಾವತ್ತಿದ್ರು ಕ್ಷಣಿಕ, ನಾನು ಶಾಶ್ವತ ಅಲ್ಲ ಅಂತ ಯಾರ ಮನಸ್ಸಲ್ಲಿ ಇರ್ತದೋ ಅವ್ರೇನಾಗ್ತೀರಾ? ಈ ಭಾವನೆ ಬೆಳೆಸ್ಕೊತೀರಾ. ಆಹಾ, ನಾನು ಇಲ್ಲಿಂದ ಹೋದ್ಮೇಲೆ, ಪ್ರಸಂಗಿಯಲ್ಲಿ ಹೇಳ್ತೇನೆ, ನಾನು ಇಲ್ಲಿಂದ ಹೋದ್ಮೇಲೆ ಎಲ್ಲಿಗೆ ಹೋಗ್ಬೇಕು? ದೇಹ ಈ ಮಣ್ಣಿಗೆ ಸೇರಿದ್ಮೇಲೆ ಎಲ್ಲಿಗೆ ಸೇರ್ಬೇಕು ನಾನು? ಇಲ್ಲಿ ದೇಹದಲ್ಲಿದ್ದಾಗ ನಾನು ದೇವರೊಂದಿಗೆ ಸಂಬಂಧ ಇಲ್ಲದೆ, ಈ ದೇಹದಲ್ಲಿದ್ದಾಗ ನಾನು ದೇವರೊಂದಿಗೆ ಆಪ್ತನಾಗಿಲ್ಲದೆ, ನಾನು ಈ ದೇಹದಲ್ಲಿದ್ದಾಗ, ಈ ಲೋಕದಲ್ಲಿದ್ದಾಗ ದೇವರೊಂದಿಗೆ ಯಾವುದೇ ಒಡನಾಟ ಇಲ್ಲದೆ ಸ್ಟ್ರೈಟ್ ಆಗಿ ಹೋದ್ರೆ ನಮ್ಮನ್ನು ಸ್ವೀಕಾರ ಮಾಡ್ಬಿಡ್ತಾರ? ಆಗತ್ತ? ಈಗ ನಿಮ್ ಮನೆಗೆ ಇಟ್ಕೊಳ್ಳಿ, ನಿಮ್ ಮನೆ ಬಾಕ್ಲಿಗೆ ಯಾರೋ ಬರ್ತಾರೆ, ಗೊತ್ತಿರೋರಾದ್ರೆ ಏನ್ ಮಾಡ್ತೀರಾ ನೀವು? ಬನ್ನಿ 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 ಏನ್ ಹೇಳ್ತೀರಾ? ಪ್ರೀತಿಯಿಂದ ಮನೆಗೆ ಬನ್ನಿ, ಕೂತ್ಕೊಳ್ಳಿ, ಊಟ ಮಾಡಿ, ಕಾಫಿ ಮಾಡಿ ಅಂತಾರೆ. ಗೊತ್ತಿಲ್ಲರಾದ್ರೆ ಗೇಟ್ ಒಳಗೂ ಬಿಟ್ಕೊಳ್ಳಲ್ಲ. ಎಲ್ಲಿ ಬಿಟ್ಕೊಳ್ಳಲ್ಲ? ಯಾಕಂದ್ರೆ ನಿಮ್ಗವ್ರಿಗೆ ಏನಿಲ್ಲ, ಯಾವುದೇ ಸಂಬಂಧ ಇಲ್ಲ. ಆ ಸಂಬಂಧ ಇಲ್ಲ ಆದ್ಮೇಲೆ ಏನ್ ಮಾಡೋದು? ನಿಮ್ಮನ್ನ ಒಳಗಡೆ ಬಿಟ್ಕೊಳ್ಳಲ್ಲ. ಈಗ ನಾವು ಎಲ್ಲ ಇಲ್ಲಿ ಮುಗಿಸ್ಕೊಂಡು
ಬದುಕೋದೆಲ್ಲ ಹೆಂಗ್ ಬದುಕ್ಬಿಡ್ತೀವಿ, ಹೆಂಗ್ ಬೇಕೋ ಹಂಗೆ ಅಡ್ಡಾದಿಡ್ಡಿ ಬದುಕಿ, ಹೇಗ್ ದೇವರು ಇಲ್ಲ ಏನು ಇಲ್ಲ ಅಂತೇಳಿ ಒಂದ್ ದಿವಸ ಫೈನಲ್ ಆಗಿ ಹೋದಾಗ ಇಲ್ಲಿ ಯಾರೋ ಕೂತಿದಾರಲ್ಲಪ್ಪ, ಈ ಜಾಗಕ್ಕೆ ನಾವು ಹೋಗ್ಬೋದಂತ ಕೇಳಿದಾಗ ದೇವ್ರು ಸೇರ್ಸ್ಕೊತಾನ ನಮ್ಮನ್ನ? ಇಲ್ಲ, ಖಂಡಿತವಾಗ್ಲು ಇಲ್ಲ. ಸಂಬಂಧ ಇಲ್ಲೇ ಬೆಳಿಬೇಕು. ಎಲ್ಲಿ ಬೆಳಿಬೇಕು? ಸಂಬಂಧ ಇಲ್ಲೇ ಬೆಳಿಬೇಕು. ದೇವರೊಂದಿಗೆ ಸಂಬಂಧ. ಈ ಲೋಕದಲ್ಲಿ ನಿಮ್ಮನ್ನು ಕಳಿಸಿರೋದೇ ಅದೇ ಟೆಸ್ಟ್. ನಿಮಗೆ ಟೆಸ್ಟ್ ಏನು? ನೀವು ದೇವರೊಂದಿಗೆ ಹೆಂಗಿ ಬದುಕ್ತೀರಾ, ಬಾಳ್ತೀರಾ, ಎಲ್ಲಾ ಕೊಟ್ಟಾಯ್ತು ದೇವ್ರು ನಿಮ್ಗೆ. ಬದುಕೋದಿಕ್ಕೆ ಬೇಕಂತ ಆರೋಗ್ಯ, ಐಶ್ವರ್ಯ, ಬಟ್ಟೆ, ಅನ್ನ, ನೀರು, ಗಾಳಿ, ಬೆಳಕು, ಹೆಂಡತಿ, ಮಕ್ಕಳು ಎಲ್ಲ ಕೊಟ್ಟಿದ್ದು ಕೊಟ್ಟವನ್ ಜೊತೆ ನೀವ್ ಹೆಂಗಿದ್ರಿ ಅನ್ನೋದ ಲೆಕ್ಕ. ಕೊಟ್ಟಂತ ದೇವ್ರಿಗೆ ನೀವು ಹೆಂಗಿದ್ದೀರಿ ಅನ್ನೋದು ಬಹಳ ವಿಷಯ. ಈಗೆಲ್ಲ ಯೂತ್ಸ್ಗಳು ಬಹಳ ಚೆನ್ನಾಗಿದ್ದಾರೆ, ಹೆಲ್ತಿ ಆಗಿದ್ದಾರೆ ಅಲ್ವಾ? ಇಲ್ಲಿರೋ ಯೂತ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ, ಕರ್ತನ ನಾಮಕ್ಕೆ ಸ್ತೋತ್ರ ಆಗಲಿ. ಯಾರು ಡಿಸೇಬಲ್ಡ್ ಜಾಗಗಳಿಗೆ ಹೋಗಿ, ಎಲ್ಲಿ ಈ ಡಿಸೇಬಲ್ಡ್ ಗೊತ್ತಲ್ಲ, ಅಂಗವೈಫಲ್ಯ ಇರುವಂತವ್ರು ಹೋಗಿ ನೋಡಿ. ಅವ್ರನ್ನೆಲ್ಲ ಹೋಗಿ ನೋಡಿದಾಗ ಜೀವನ ನಮಗ್ ಪಾಠ ಕಲಿಸುತ್ತೆ. ಅವ್ರಲ್ಲಿ ಒಬ್ರಿಗೆ ಏನಾಗಲ್ಲ, ಸರಿಯಾಗಿ ನಡೆಯಕ್ ಬರಲ್ಲ, ಕೆಲವರಿಗೆ ಎದ್ದು ನಿಂತ್ಕೊಳಕ್ಕೆ ಬರಲ್ಲ. ಅಷ್ಟೇ ಯಾಕೆ ನಮ್ಮ ಕ್ರಿಸ್ತನ ಸಭೆಯಲ್ಲಿ ಒಬ್ಬ ಸಹೋದರಿ ಇದ್ರು, ನಮ್ ಲೂರ್ದಾಂಡಿ ಅವ್ರಿಗೆಲ್ಲ ಬಹಳ ಪರಿಚಯ, ಅಶೋಕ್ಪುರಮಲ್ಲಿ ಇದ್ದಾರೆ. ಅವ್ರ ಮಗಳಿಗೆ ಚಿಕ್ಕದ್ರಿಂದ ಆ ಹುಡುಗಿ ಎದ್ದು ನಿಂತ್ಕೊಳಕ್ಕಾಗಲ್ಲ, ಅಂಗವೈಫಲ್ಯ. ಇವತ್ತಿಗೂ ಆ ಹುಡುಗಿ ವಯಸ್ಸಿಗೆ ಬಂದು ಎಲ್ಲ ಬಂದು ಇವತ್ತಿಗೂ ಅವ್ರ ತಾಯಿ ನೋಡ್ಕೊತಾ ಇದಾರೆ. ಅಂದ್ರೆ ಆ ಹುಡುಗಿ ದೀಕ್ಷಾ ಸ್ಥಾನ ಎಲ್ಲ ತಗೋತು ನಮ್ಮ ಸಭೆಯಲ್ಲಿ, ಅವ್ರು ನಾವು ಹೋಗ್ತಾ ಇದ್ದವು. ಆದ್ರೆ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರು ನಮ್ಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆ ಬಲ ಕೊಟ್ಟಿದ್ದಾನೆ, ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ. ಆದ್ರೆ ಕೊಟ್ಟಂತ ದೇವರೊಂದಿಗೆ ನನ್ನ ಸಂಬಂಧ ಹೆಂಗಿದೆ? ಎಲ್ಲವನ್ನೂ ಕೊಟ್ಟಂತ ದೇವರೊಂದಿಗೆ ಸಂಬಂಧ ಹೆಂಗಿದೆ? ಮನುಷ್ಯ ಆ ಕಡೆ ಹೋಗಲ್ಲ. ನಾನ್ ದುಡ್ಡು ಮಾಡ್ಬೇಕು. ಕೆಲವ್ರದ್ದು ಹೆಂಗೆ ಅಂದ್ರೆ, ನನ್ ಕೆಲ್ಸ, ದುಡ್ಡು, ದೇವ್ರ ವಾಕ್ಯ ಎಲ್ಲ ಆಮೇಲೆ. ಎಲ್ಲ ಗೊತ್ತು ಬ್ರದರ್, ನನಗ್ ದೇವ್ರ ವಾಕ್ಯ ಸತ್ಯ ಎಲ್ಲ ಗೊತ್ತು, ಆದ್ರೆ ಬದುಕ್ಬೇಕಲ್ವಾ? ಬದುಕೋ, ನಿನಗ್ ಬದುಕ್ ಕೊಟ್ಟಿರೋದೇ ಯಾರು? ಅದನ್ನ ಯಾರು ಯೋಚನೆ ಮಾಡಲ್ಲ. ನಾನು ಬದುಕಬೇಕು ಅಂತ ಇವ್ನಿಗೆ ಯೋಚನೆ ಇದೆ. ಹಣಕಾಸು ಬೇಕು, ಗಾಡಿ ಬೇಕು, ಆಶ್ಚರ್ಯ ಬೇಕು, ಆಸ್ತಿ ಬೇಕು, ಎಲ್ಲ ಬೇಕು. ಎಲ್ಲ ಬೇಕು ಅಂದ್ಮೇಲೆ ಬದುಕನ್ನ ಕೊಟ್ಟಿರೋದು ಯಾರು? ಒಂದು ಕ್ಷಣ ದೇವ್ರ ನಿಲ್ಸಿದ್ರೆ ಏನ್ ಮಾಡ್ಬೋದು? ಮೊನ್ನೆ ಗಣೇಶ ಮೆರವಣಿಗೆಯಲ್ಲಿ ಆಶ್ರಮದಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳು. ಅವ್ರ ಲೈಫಲ್ಲಿ ಗೊತ್ತೇ ಇಲ್ಲ, ಹಿಂದ್ಗಡೆ ಯಾವ್ದಲ್ಲ ನಿಮ್ಮಂದು ಹೊಡಿತು 10 ಜನ ಸ್ಪಾಟು. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್, 17 ವಯಸ್ಸಿಂದ 21 ವಯಸ್ಸು ಹುಡುಗರುಗಳು. ಅವ್ರ ತಂದೆ ತಾಯಿಗಳು ಎಷ್ಟು ಕನ್ಸು ಕಂಡ್ಕೊಂಡಿದ್ರು, ಅವ್ರ ತಾಯಿ ಎಲ್ಲ ಏನ್ ಮಾಡಿದ್ರು ಏನೋ, ಅವ್ರ ಮನೆ ಕುಟುಂಬದಲ್ಲಿ ಅವ್ರು ಎಷ್ಟು ಕಷ್ಟಗಳು. ಏನಕ್ಕೆ ಕೇಳ್ತಾ ಇದ್ರೆ, ಕ್ಷಣಿಕ. ಈ ಬದುಕೇನಿದು ಕ್ಷಣಿಕ, ಯಾವ ಬೇಕಾದ್ರೂ ಡಿಪಾರ್ಟ್ ಆಗ್ಬೋದು. ಆದ್ರೆ ನನಗೆ ಈ ಬದುಕನ್ನ ಕೊಡ್ತಾ ಇರುವಂತ ದೇವರೊಂದಿಗೆ ನಾನು ಹೆಂಗ್ ಬದುಕ್ತಾ ಇದ್ದೀನಿ, ಸಂಬಂಧ ಹೆಂಗಿದೆ ಅನ್ನೋದಂತ. ಅದಕ್ಕೆ ದೇವರು, ನಾವು ನೋಡ್ತೇವೆ, ಕ್ರಿಸ್ತನ್ ಹೇಳ್ತಾನೆ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಏನ್ ಹೇಳ್ತಾನೆ ನೋಡಿ. ಪ್ರಕಟಣೆ 3:20, ಈಗೋ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವನು, ಅವನನ್ನ ಸಂಗಡ ಊಟ ಮಾಡುವನು. ಇಲ್ಲಿ ಯೇಸು ಕ್ರಿಸ್ತನು ಅಪೊಸ್ತಲನಾದ ಪೌಲನ ಯೋಹಾನನೊಂದಿಗೆ ಕೊಡುವಂತ ಪ್ರಕಟಣೆಯಲ್ಲಿ ಏನ್ ಹೇಳ್ತಾನೆ, ಈಗೋ ನಿನ್ನ ಬಾಗಿಲಲ್ಲಿ ಬಂದು ಯಾರು ತಟ್ತಾ ಇದ್ದಾನೆ? ದೇವರು ಬಾಗಿಲನ್ನು ತಟ್ತಾ ಇದ್ದಾನೆ. ಪ್ರತಿಯೊಬ್ಬನ ಜೀವನದಲ್ಲೂ ದೇವರು ಏನ್ ಮಾಡ್ತಾರೆ? ಬಾಗ್ಲು ಅಂದ್ರೆ ಯಾವ್ದು? ನಿಮ್ಮ ಮನೆ ಬಾಗ್ಲಲ್ಲ, ಯಾವ ಬಾಗ್ಲು? ಈ ಹೃದಯದ ಬಾಗ್ಲು. ಕನ್ನಡದಲ್ಲ ಸಾಗಿದೆ, ಇವತ್ತು ನಾವು ಬೆಳಗ್ಗೆನೂ ಆಡ್ತಾ ಇದ್ದೆ ಆ ಸಾಂಗು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ನಿಂತು ತಟ್ತಾ ಇದ್ದಾನೆ, ನಿಂತು ಸದಯನಾಗಿ. ಹಂಗೆ ಹೃದಯವೆಂಬ ಬಾಗಿಲ ಬಳಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವನು. ಸದಯನಾಗಿ ಅಂದ್ರೆ ಬಹಳ ವೆಯ್ಟ್ ಮಾಡ್ತಾ ಇದ್ದಾರೆ. ಸದಯನಾಗಿ ಅಂದ್ರೆ ಸಮಾಧಾನವಾಗಿ ಅಥವಾ ತಾಳ್ಮೆಯಿಂದ ತೆಗಿತಾನ. ನೆಲ್ಸನ್ ಬಾಕ್ಲು ತೆಗಿಯಲ್ವಾ? ನೀಲ್ ಕುಮಾರ್ ಬಾಕ್ಲು ತೆಗಿಯಲ್ವಾ? ಅಯ್ಯಯ್ಯೋ, ಬೆಳಗ್ಗೆ ತೆಗಿತಾನೆ ಅನ್ಕೊಂಡಿದ್ದ, ಕೆಲಸ ಕೊಟ್ಟೋದ್ರಲ್ಲ. ಸಾಯಂಕಾಲ ಬಂದು ಬಾಕ್ಲು ತೆಗಿತಾರ? ಇಲ್ಲ. ನಾವೆಲ್ಲ ಏನ್ ಮಾಡಿರ್ತೀವಿ? ಬೇರೆ ಯಾರೋ ಬಾಕ್ಲು ತೆಗ್ದಿರ್ತೀವಿ. ಬೇರೆ ನಮ್ಮ ಕೆಲ್ಸಗಳಿಗೆ, ನಮ್ಮ ಸ್ವಕಾರ್ಯಗಳಿಗೆ, ನಮ್ಮ ಫ್ರೆಂಡ್ಶಿಪ್ಗಳಿಗೆ, ನಮ್ಮ ದೋಸ್ತಿಗಳಿಗೆ, ನಮ್ ಕೆಲ್ಸಕ್ಕೆ ಎಲ್ಲ ಅದೆಲ್ಲ ಬೇಕು ಬೇಡ ಅಂತ ಹೇಳಿ. ಆದ್ರೆ ಇವ್ರಿಗೆ ಎಷ್ಟು ಸಾರಿ ನಿಮ್ಮ ಬಾಕ್ಲು ತೆಗಿತಾ ಇದ್ರ? ನಿಮ್ಮ ಹೃದಯವನ್ನ ಎಷ್ಟು ಸಾರಿ ತೆಗಿತಾ ಇದ್ರ? ಯೇಸು ಕ್ರಿಸ್ತನು ಹೇಳ್ತಾರೆ ಇಲ್ಲಿ, ನಾನು ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದ ಅವನ ಸಂಗಡ ಬಂದು ಒಳಗೆ ಊಟ ಮಾಡುವನು. ಸರ್ವಲೋಕವನ್ನು ಸೃಷ್ಟಿ ಮಾಡಿದಂತ ಜೀವ ಸ್ವರೂಪನಾದಂತ ತಂದೆಯ ದೇವರು, ಆತನ ಕುಮಾರನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯದ ಬಾಗಿಲನ್ನು ತಟ್ಟಬೇಕಾದ್ರೆ ಅವರು ನಮ್ ಜೊತೆಗಿರೋದು ಒಳ್ಳೇದಾ, ಅಥವಾ ನಮ್ಮ ಸುತ್ತಲಿರುವಂತ
ಈ ಒಂದು ಸಂಬಂಧಗಳು ದೊಡ್ಡದ, ಅಥವಾ ನಮ್ಮ ಸುತ್ತಲಿರುವಂತ ಸ್ನೇಹಿತರು, ಬಂಧು ಬಳಗ ಯಾವ್ದು ದೊಡ್ಡದು? ನಾವೇನ್ ಅನ್ಕೋತೀವಿ, ಯಾವ ಪುರುಷ ಅಂತ ಏನಕ್ಕಂತ ಅಂತ ಆತರ ಬದುಕೋರು ಇದ್ದಾರೆ. ಬದುಕಿ ಬೇಡ ಅಂತ ಹೇಳಿಲ್ಲ, ಆದ್ರೆ ದೇವರು ಕೊಡುವಂತ ನಾಕ್ ಮಾಡ್ತಾ ಇದ್ದಾರೆ. ದೇವ್ರು ಏನ್ ಮಾಡ್ತಾ ಇದಾರೆ? ನಿಮ್ ಬಾಕ್ಲು ಹೃದಯವನ್ನ ತಟ್ಟಿ ಎವ್ರಿ ಡೇ, ಎವ್ರಿ ಸೆಕೆಂಡ್ ದೇವ್ರು ಏನ್ ಮಾಡಿದ್ದಾನೆ? ಎಲ್ಲಿ ನಿಂತಿದ್ದಾನೆ? ನಿಮ್ ಬಾಕ್ಲತ್ತ ನಿಂತಿದ್ದಾನೆ. ಅದೆಲ್ಲೂ ಹೋಗಲ್ಲ. ಯಾಕಂದ್ರೆ ದೇವ್ರಿಗೆ ಗೊತ್ತು, ಇವನ್ ಬಾಗಿಲು ತೆಗೆದು ನಾನು ಒಳಗಡೆ ಬಂದು ಇವನಿಗೆ ಲಾಭ. ಆದ್ರೆ ನಾವು ಬಾಗಿಲು ತೆಗಿಯಲ್ವೇ ಅಲ್ವಾ? ಹೇಗೆ ಪ್ರತಿಯೊಬ್ಬನು ಯಾವ ರೀತಿ ಆತ್ಮೀಯ ಸಂಬಂಧ, ಯಾವ ರೀತಿ ಸಂಬಂಧ ಇದ್ರೆ ಒಳ್ಳೇದು ದೇವರೊಂದಿಗೆ ಅಲ್ವಾ? ಆದಿಕಾಂಡ 5ನೇ ಅಧ್ಯಾಯ 24ನೇ ವಾಕ್ಯ ನೋಡಿ. ಆದಿಕಾಂಡ 5:24. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು. ಹನೋಕನು ದೇವರೊಂದಿಗೆ ಯಾವ ರೀತಿ ನಡೀತಾ ಇದ್ದಂತೆ? ಅನ್ಯೋನ್ಯವಾಗಿ. ಅನ್ಯೋನ್ಯ ಅಂದ್ರೇನು? ಒಂದು ಪ್ರೀತಿ, ಒಂದು ಲವ್, ಒಂದು ಅಫೆಕ್ಷನ್, ಹೆಚ್ಚಿನಿಕೆ ದೇವ್ರ ಮೇಲೆ ಆ ಪ್ರೀತಿ ಇದೆ. ಅದು ನೀವು ಹಾಡ್ಬೇಕಾದ್ರೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ಸುಮಾರು ಜನ ಹಾಡು ಹೇಳ್ತಿರಲ್ಲ, ನಿಮ್ಮ ಹಾಡುಗಳಲ್ಲೇ ಗೊತ್ತಾಗುತ್ತೆ ದೇವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಕೆಲವರಿಗೆ ವಾಯ್ಸ್ ಬೇರೆ ತರ ಇದೆ, ಆದ್ರೆ ಆತ್ಮಾಭಿಮಾನದಿಂದ ಆಡುವಂಥದ್ದು ಅನ್ಯೋನ್ಯತೆ. ಈಗ ನನ್ನ ಮೇಲೆ, ದೇವರ ಮೇಲೆ ನನಗೆ ಆ ಲವ್ ಅಂಡ್ ಅಫೆಕ್ಷನ್ ಇದ್ರೆ ಆ ಸಾಂಗ್ದು ವ್ಯಾಲ್ಯೂ ಜಾಸ್ತಿ ಇರ್ತದೆ. ಆ ದೇವರ ಮೇಲೆ ನನಗೆ ಅಫೆಕ್ಷನ್ ಇದ್ರೆ ನನಗೆ ಅವ್ರ ಮಾತುಗಳು ಹೆಂಗ್ ಬರ್ತದೆ? ಅಷ್ಟೇ ಅಫೆಕ್ಷನ್ ಆಗಿ ಬರ್ತದೆ. ಇಷ್ಟೇ ವ್ಯತ್ಯಾಸ. ಇಲ್ಲಿ ಹೆನೋಕನು ಏನ್ ಮಾಡಿದಂತೆ? ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವರನ್ನು ಕರೆದುಕೊಂಡನು. ದೇವರೊಂದಿಗೆ ಯಾರ ಜೊತೆಗೆ ಅನ್ಯೋನ್ಯನಾಗಿದ್ದ? ದೇವರೊಂದಿಗೆ ಅನ್ಯೋನ್ಯನಾಗಿದ್ದ. ದೇವರು ಏನ್ ಮಾಡದಂತೆ? ಅವನ್ನ ಮತ್ತೆ ಜಲ್ದಿ ಕರ್ಕೊಂಡ್ಬಿಟ್ರು. ನೀವು ಅಲ್ಲಿ ನೋಡಿ 10 ಜನ ಇದ್ದಾರೆ. 10 ಜನ ಮಿನಿಮಮ್ 600 ವರ್ಷ, 800 ವರ್ಷ, 900 ವರ್ಷ ಇರೋ ಈ ವ್ಯಕ್ತಿ ಮಾತ್ರ ಎಷ್ಟು ವರ್ಷ? ಎಷ್ಟು? ಸುಮಾರು 365 ವರ್ಷ. ಈ ಶಾರ್ಟ್ ಟರ್ಮ್. ಯಾಕೆ ಕರ್ಕೊಂಡ್ರು ದೇವರು? ಯಾಕಂದ್ರೆ ಅವನು ಒಳ್ಳೆಯವನು. ದೇವರೊಂದಿಗೆ ಏನಾಗಿದ್ದ? ಅನ್ಯೋನ್ಯವಾಗಿದ್ದ ಅಲ್ವಾ? ಅದಕ್ಕೆ ಮುಂಚೆ ದೇವರೊಂದಿಗೆ ಅನ್ಯೋನ್ಯವಾಗಿದ್ದವ್ರು ಯಾರು? ಹೆನೋಕನಿಗೆ ಮುಂಚೆ ದೇವರೊಂದಿಗೆ ಅನ್ಯೋನ್ಯವಾಗಿದ್ದವ್ರು ಯಾರು? ಆದಾಮ ಅವಳು ಇದೆಯಾ ಇಲ್ವಾ? ದೇವರು ಅವರೊಂದಿಗೆ ಏನ್ ಮಾಡ್ತಾ ಇದ್ದ? ಸಂಚಾರ ಮಾಡ್ತಾ ಇದ್ದ ಇಲ್ವಾ? ದೇವರು ಆದಿಕಾಂಡದಲ್ಲಿ ಇದೆ ನೋಡಿ. ಅವ್ರ ಜೊತೆ ಇದ್ದ. ಯಾವಾಗ ಅವ್ರು ಪಾಪ ಮಾಡಿದ್ರು, ಅವ್ರು ಏನಾದ್ರು ದೇವರಿಂದ ದೂರ ಆದ್ರು. ಆದ್ರೆ ಹೆನೋಕನು ಏನ್ ಮಾಡ್ದ? ದೇವರೊಂದಿಗೆ ಅನ್ಯೋನ್ಯವಾಗಿ ಸಂಚಾರ ಮಾಡ್ತಾ ಇದ್ದ. ಈ ದೇವರೊಂದಿಗೆ ನಡೆದನು. ಅವ್ರೇನ್ ಮಾಡ್ದ? ಅನ್ಯೋನ್ಯ ಅಂದ್ರೇನು? ಬರೀ ಮಾತಾಡೋದು. ಈಗ ಸುಮಾರು ಜನ ಮಾಡ್ತಾರಲ್ಲ, ನನ್ಗೆ ಇಷ್ಟನೇ ಇಲ್ಲ, ನನ್ಗೆ ಇವತ್ತಿಗೂ ಪ್ರಾಕ್ಟೀಸ್ ಇಲ್ಲ. ಹೋದ ತಕ್ಷಣ ಹಗ್ ಮಾಡ್ಕೊಳ್ಳೋದು, ಕೆಲವರು ಮುತ್ತ ಕೊಡೋದು, ಕೆಲವರು ಕೆನ್ನೆ ಗಿಂಡೋದು, ಕೆಲವರು ಅದು ಒಂಥರ ಪ್ರೀತಿನೇ, ಅಫೆಕ್ಷನ್ನೇ. ಆದ್ರೆ ಮನಸ್ಸಿನ ಆಳದಲ್ಲಿ ಒಂದು ಪ್ರೀತಿ ಇದೆ. ಹೆಂಗೆ? ಅವ್ರು ನನ್ನವರು, ಅವ್ರು ನಾನು ಒಳ್ಳೇದ್ ಮಾಡ್ಬೇಕು ಅಂತ ಭಾವನೆ ಇರ್ತದಲ್ಲ, ಅದೊಂಥರ ಪ್ರೀತಿ. ಕೆಲವರು ತೋರ್ಸ್ಕೊಳಲ್ಲ, ಬಟ್ ಕಾರ್ಯದಲ್ಲಿ ಇರ್ತದೆ. ಕೆಲವರು ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಆಯ್ ಬಾಯ್ ಅನ್ಕೊಂಡ್ ನಿಂತಾರೆ, ಹಿಂದೆಗಡೆ ಹೋಗಿ ಮಂಗಳಾರತಿ ಮಾಡ್ತಾ ಇರ್ತಾರೆ. ಅದ್ ಬೇಡ ಬಿಡಿ. ಆದ್ರೆ ಇಲ್ಲಿ ದೇವರೊಂದಿಗೆ ಅನ್ಯೋನ್ಯ ಅಂದ್ರೆ ಅವನು ದೇವರೊಂದಿಗೆ ನಡೆದನು, ಬದುಕಿದನು, ಆತನು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಅದರ ಪ್ರಕಾರ ಏನ್ ಮಾಡ್ತಾನೆ? ನಡೀತಾನೆ. ಆದ್ರೆ ಮನುಷ್ಯನನ್ನ ದೇವರು ಸೇರೋದಕ್ಕೆ ಇಷ್ಟ ಇದೆ. ಆದ್ರೆ ಇಷ್ಟ ಯಾರಿಗಿಲ್ಲ? ದೇವರಿಗೆ ಮನುಷ್ಯನೊಂದಿಗೆ ಸೇರ್ಬೇಕು ಅಂತ ಏನಿದೆ? ಬಹಳ ಕಾಲದ ಆಸೆ. ದೇವರು ತನ್ನ ಮಕ್ಕಳನ್ನ ಯಾರು ಬೇಡ ಅಂತಾರೆ ಅಲ್ವಾ? ಯಾರು ಬೇಡ ಅಂತಾರೆ? ಬೇಡ ಅನ್ನಲ್ಲ, ಪ್ರೀತಿ ಇರ್ತದೆ. ಇವಾಗ ಬೆಂಗಳೂರು ಕಳಿಸ್ಬಿಡ್ತಾರೆ, ದಿನ 2 ಸಾರಿ ಫೋನ್ ಮಾಡೋರು, 3 ಸಾರಿ ಫೋನ್ ಮಾಡೋರು. ನಾವು ಸ್ವಲ್ಪ ಕಮ್ಮಿ. ನಮ್ಮನೇಲಿ ಏನ್ ಮಾಡ್ತಾರೆ ಅಂತ ಕಳಿಸಿದಷ್ಟೇ. ಬೆಳಗ್ಗೆ ಒಂದು ಅಟೆಂಡೆನ್ಸ್, ಸಾಯಂಕಾಲ ಅಟೆಂಡೆನ್ಸ್. ಏನಾಯ್ತು ಎಂತಾಯ್ತು? ಏನದು? ಪ್ರೀತಿ. ಏನದು? ಪ್ರೀತಿ. ಎತ್ತ ತಾಯಿ ತಂದೆಯರಿಗೆ ಆ ಪ್ರೀತಿ ಇರ್ಬೇಕಾದ್ರೆ ನಿಮ್ಮನ್ನು ಈ ಲೋಕದಲ್ಲಿ ಕಳಿಸಿದ ದೇವರಿಗೆ ಎಷ್ಟು ಪ್ರೀತಿ ಇರ್ಬೋದು? ಅದನ್ನೇ ಹೇಳ್ತಾನೆ, ನಿಮ್ಮ ಹೃದಯ ಎಂಬ ಬಾಗಿಲಲ್ಲಿ ನೆನ್ ಮಾಡ್ತಾ ಇದ್ದೀನಿ, ತಡ್ತಾ ಇದ್ದೀನಿ, ಕೇಳ್ತಾ ಇದ್ದಾರೆ. ಸೊ ನೀವೆಷ್ಟು ಟೈಮ್ ಕೊಡ್ತೀರಾ ಅನ್ನೋದೇ ಬಹಳ ಮುಖ್ಯ. ದೇವರಿಗೆ ನೀವೆಷ್ಟು ಟೈಮ್ ಕೊಡ್ತೀರಾ ಅಂದ್ರೆ, ಯಾಕಂದ್ರೆ ನಾವು ಅನ್ಕೋತೀವಿ ದೇವ್ರು ಬಹಳ ದೂರದಲ್ಲೋನೆ, 7 ಲೋಕ ದಾಟಿ ಬೇಲ್ ಹೋಗ್ಬೇಕಂತ. ಹೆಂಗೆ? ಅದೊಂದು ಸಬ್ಜೆಕ್ಟ್ ಇದೆ, ಬೇಡ ಬಿಡಿ. ಈ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಅಂತರ ಇದೆ? ಅದು 7 ಹೆವನ್ಸ್ ಅಂತ ಹೇಳ್ತಾರೆ. ಎಷ್ಟೇವನು? 7 ಹೆವನ್ಸ್ ಅಂತ ಕೆಲವು ರಿಸರ್ಚ್ ಹೇಳ್ತಿದೆ. ಇರ್ಲಿ,
ಬಹಳ ದೂರದಲ್ಲಿದ್ದಾರಂತೆ ದೇವ್ರು ನಮ್ಗೆಲ್ಲ ಸಿಕ್ಕಲ್ಲ. ಕೆಲವ್ರಿಗೆ ಮನಸ್ಸಲ್ಲಿ ಒಂದು ಇನ್ಫ್ರಾರಿಟಿ ಕಾಂಪ್ಲೆಕ್ಸ್. ನಾಮ ಜಪ ಪಣ್ಣ ಕಡೂರು ಕೇಪಾರ, ಎಲ್ಲಾ ಜಪದ ಕೇಪಾರ. ಏನದು ಇನ್ಫ್ರಾರಿಟಿ ಕಾಂಪ್ಲೆಕ್ಸ್. ನಾವು ಪ್ರಾರ್ಥನೆ ಮಾಡಿದ್ರೆ ಎಲ್ಲರ ಪ್ರಾರ್ಥನೆ ಕೇಳ್ತಾನೆ ದೇವ್ರು. ನೀವು ಮಾತಾಡಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾನೆ. ಹೆಂಗೆ? ನೀವು ಮಾತನಾಡಿದ್ರೆ ಸಾಕು, ನೀವು ಕೇಳ್ಕೊಂಡ್ರೆ ಸಾಕು, ನೀವು ಬಂದ್ರೆ ಸಾಕು ಬೆಳಿಗ್ಗೆ ಅಂತ ಏನ್ ಮಾಡ್ತಾನೆ? ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 29ನೇ ವಾಕ್ಯ, ಉಪಾಗಮ 4:29. ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಸಂಪೂರ್ಣ ಹೃದಯದಿಂದ, ಮನಸ್ಸಿನಿಂದ ಯಾರು ಹುಡುಕ್ಬೇಕಂತೆ? ಹುಡುಕಿ ಅಲ್ವಾ? ಆಮೇಲೆ ಏನ್ ಹೇಳಿದೆ? ಎಲ್ಲಾ ನಿಮಗೆ ಕಷ್ಟಗಳು, ನಿಮಗೆ ಸಂಕಟಗಳು ಅಂತ್ಯದಲ್ಲಿ ಆತನಿಗೆ ತಿರುಗಿಕೊಂಡು ಆತನ ಮನೆಗೆ ತಿರುಗಿ. ಅಂದ್ರೆ ನೀವು ಮನಪೂರ್ವಕವಾಗಿಯೂ ಸಂಪೂರ್ಣ ಹೃದಯದಿಂದ ಹುಡುಕುದಾದ್ರೆ ಯಾರು ಸಿಗ್ತಾರೆ? ಬೇರೆ ಏನೋ ಹುಡುಕಿದ್ರೆ ಸಿಕ್ಕಲ್ಲ, ಹುಡುಕ್ಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ದೇವ್ರು ಬೇಕು ಅಂದ್ರೆ ದೇವ್ರ ಲಾಭ, ಲೋಕ ನಷ್ಟ. ಏನ್ ಲಾಭ? ಈ ಸೀಕ್ರೆಟ್ ಯಾರು ಅರ್ಥ ಮಾಡ್ಕೊತಿರೋ ಅವ್ರಿಗೆ ಜೀವನ ಚೆನ್ನಾಗಿರ್ತದೆ, ನೆಕ್ಸ್ಟ್ ಲೈಫು ಚೆನ್ನಾಗಿರ್ತದೆ. ನಾನು ದೇವರೊಂದಿಗಿದ್ದರೆ ನಾನು ಸರ್ವೈವ್ ಆಗ್ಬಿಡ್ತೇನೆ, ನಾನು ದೇವರೊಂದಿಗಿದ್ದರೆ ಎಲ್ಲವನ್ನೂ ಜಯಿಸ್ಬಿಡ್ತೇನೆ ಅಂತ ಯಾವ ಮನಸ್ಸಿನಲ್ಲಿ ಆ ಒಂದು ಬಲವಾದ ಧೈರ್ಯ ಬರ್ತದೋ, ನಿಮ್ ಜೀವನದಲ್ಲಿ ನಿಮ್ಮನ್ನ ಯಾರು ಸೋಲ್ಸಕ್ಕಾಗಲ್ಲ. ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಯಾರು ಸೋಲ್ಸಕ್ಕಾಗಲ್ಲ. ಯಾರಾದ್ರೂ ಜೀವ ಸ್ವರೂಪನ ದೇವರನ್ನ ಸೋಲ್ಸಕ್ಕಾಗತ್ತಾ? ಎಷ್ಟೋ ಟ್ರೈ ಮಾಡ್ತಾನೆ ಸೈತಾನ ಅಲ್ವಾ? 1000 ವರ್ಷಗಳಿಂದ ಆಯ್ತು ಅವನ ಕೈಲಿ, ಸೋತ. ಯೇಸು ಕ್ರಿಸ್ತನ ಸೋಲ್ಸಾಯ್ತು. ಆದ್ರೆ ನಾವು ಅಂತ ದೇವರೊಂದಿಗಿದ್ದಾಗ ನಿಮ್ಮನ್ನ ಯಾರು ಸೋಲ್ಸಕ್ಕಾಗತ್ತಾ? ಅವ್ರ ಕಣ್ಣಿಗೆ ಕಾಣಿಸ್ಬೋದು, ಅವ್ನು ಸೋತೋಗ್ಬಿಟ್ಟಿದ್ದಾನೆ, ಮಾಡಿದ್ದಾನೆ, ಸೋಲಕ್ಕಾಗಲ್ಲ. ದೇವ್ರು ನಿಮ್ಮನ್ನ ಏನ್ ಮಾಡ್ತಾನೆ? ಎಂತ ಪರಿಸ್ಥಿತಿಯಲ್ಲೂ ತಕೊಂಡ್ ಬರ್ತಾನೆ ಅಲ್ವಾ? ದೇವ್ರ ಕೈಲಿ ಎಲ್ಲವೂ ಸಾಧ್ಯ, ಅಸಾಧ್ಯವಾದುದು ಯಾವುದೂ ಇಲ್ಲ. ಆದರೆ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಅವನು ನಿಮ್ಗೆ ಏನ್ ಮಾಡ್ತಾನೆ? ಸಂಪೂರ್ಣ ಮನಸ್ಸು ಬೇಕು. ಸಂಪೂರ್ಣ ಮನಸ್ಸು ನೀವು ನಿಮ್ಮ ಮನೆಗಳಲ್ಲಿ, ನಿಮ್ಮ ರಿಲೇಷನ್ಗಳ ಮೇಲೆ, ನಿಮ್ಮ ಸ್ನೇಹಿತರ ಮೇಲೆ ಇಟ್ಕೊಂಡ್ರೆ ಲಾಭ ಇಲ್ಲ. ಒಂದಲ್ಲ ಒಂದ್ ದಿವಸ ಅವರೆಲ್ಲ ಏನಾಗ್ತಾರೆ? ಎಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಜೀವನದಲ್ಲಿ ಯಾವ ಸಂಬಂಧಗಳು ನಿಮ್ ಜೊತೆಗೆ ಶಾಶ್ವತ ಉಳಿಯೋದಿಲ್ಲ. ಚೆನ್ನಾಗಿ ಬರೆದಿಟ್ಕೊಳ್ಳಿ. ಈಗ ಆ ಸಂಬಂಧಗಳು ಚೆನ್ನಾಗಿರ್ತದೆ, ಆ ಸಂಬಂಧಗಳೆಲ್ಲ ನಂದು, ಯಾವ ಸಂಬಂಧನೂ ಉಳ್ಕೊಳ್ಳಲ್ಲ. ಒಂದೇ ಸಂಬಂಧ ಉಳ್ಕೊಳ್ಳೋದು. ಯಾರೊಂದಿಗಿನ ಸಂಬಂಧ? ದೇವರೊಂದಿಗಿನ ಸಂಬಂಧ. ಈ ಸಂಬಂಧವನ್ನ ಬೆಳೆಸೋದಿಕ್ಕೇನೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. ಈ ಬಿದ್ದು ಹೋದ ಸಂಬಂಧ, ಏದೇನ್ ತೋಟದಲ್ಲಿ ಬಿದ್ದು ಹೋದಂತ ಸಂಬಂಧವನ್ನ ಮತ್ತೆ ರೀಕನೆಕ್ಟ್ ಮಾಡೋದಕ್ಕೆ ತನ್ನ ಸ್ವರಕ್ತವನ್ನ ಯೇಸು ಕ್ರಿಸ್ತನ್ ಕೊಟ್ಟನು. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಈಗ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಹೃದಯ ಬಾಗಿಲಲ್ಲಿ ಏನ್ ಮಾಡ್ತಾ ಇದೀನಿ? ತೆಗಿತೀಯ ಬಿಡ್ತೀಯ, ಯಾರಿಗೆ ಸೇರಿದು? ನಿಮ್ಗೆ. ಆದ್ರೂ ಜನ ಏನ್ ಮಾಡ್ತಾರೆ? ಹಳೆ ಕಾಲದಲ್ಲಿ ಇಸ್ರಾಯೇಲ್ ಏನ್ ಮಾಡಿದ್ರು? ಕೇಳಲಿಲ್ಲ. ಅವ್ರನ್ನ ಏದೇ ತೋಟದಲ್ಲಿ ಇಟ್ಟಿದ್ರು ಪಾಪ ಮಾಡಿದ್ರು. ಹಾಲು ಜೇನು ಹರಿಯುವ ಕಾನಾನ್ ದೇಶದಲ್ಲಿ ಇಟ್ಟರು ಪಾಪ ಮಾಡಿದ್ರು. ಅವ್ರಿಗೆ ಎಷ್ಟೇ ಒಳ್ಳೇದ್ ಮಾಡಿದ್ರು ಮನುಷ್ಯ ಏನಾಗ್ತಾನೆ? ಮನುಷ್ಯನೇನು? ಕೃತಜ್ಞತಾ ಹೀನನ. ಮನುಷ್ಯ ಏನು? ಕೃತಜ್ಞತೆ. ನಿಮ್ ಲೈಫಲ್ಲೂ ನೀವು ಎಷ್ಟೋ ಜನ ಸಹಾಯ ಮಾಡಿರ್ತೀರ, ಬಟ್ ಅವ್ರು ಏನ್ ಮಾಡ್ತಾರ? ರಿಗ್ರೆಟ್ ಮಾಡ್ತಾರ? ರಿಗ್ರೆಟ್ ಮಾಡಿರಲ್ಲ. ನೀವು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಬನ್ನಿ. ಕೆಲವು ಮನುಷ್ಯರು ಏನ್ ಮಾಡಲ್ಲ? ರಿಗ್ರೆಟ್ ಮಾಡಲ್ಲ. ಅದೇ ರೀತಿ ದೇವರನ್ನು ಕುರಿತು ಮನುಷ್ಯರು ಏನ್ ಮಾಡ್ತಾರೆ? ರಿಗ್ರೆಟ್ ಮಾಡಲ್ಲ. ದೇವ್ರು ನಮ್ಗೆ ಇಷ್ಟೆಲ್ಲ ಆಯಿಸ್ಕೊಟ್ಟಿದ್ದಾನೆ, ಇಷ್ಟೆಲ್ಲ ಒಳ್ಳೇದು. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಸಮಸ್ಯೆಗಳನ್ನ ನೋಡ್ತಾ ಕೂತ್ಬಿಟ್ಟಿರ್ತೀವಿ. ಅಯ್ಯೋ ಇವನ್ ಗಂಡ ಸರಿ ಇಲ್ಲ, ಅಯ್ಯೋ ಇವನ್ ಹೆಂಡತಿ ಸರಿ ಇಲ್ಲ, ಇವನ್ ಅಣ್ಣ ಸರಿ ಇಲ್ಲ, ನಮ್ಮ ಅಣ್ಣ ಹಿಂಗೆ, ನನ್ನ ತಮ್ಮ ಹಿಂಗೆ. ಇದನ್ನ ನೋಡ್ತಾ ನಮ್ ಫೋಕಸ್ ಏನಾಗ್ಬಿಟ್ಟಿದೆ? ಕಾನ್ಸಂಟ್ರೇಷನ್ ಅಲ್ಲ, ಅಲ್ಲಿ ಕೂತ್ಬಿಟ್ಟಿದೆ. ಇದು ಯಾರನ್ನ ಮರ್ತು ಬಿಟ್ಟಿದೀವಿ? ಅವ್ರು ಇಲ್ಲೇ ನಿಂತಾರೆ ಪಕ್ಕದಲ್ಲೇ. ಅಪ್ಪ ನಮ್ ಬಾಗಿಲು ತೆಗಿಯೋ, ನಾ ಒಳಗಡೆ ಬರ್ತೀನಿ. ನೀ ಅಲ್ಲೇ ನನ್ನ ಯಜಮಾನ ಏನೋ ಆಗ್ಬಿಟ್ಟಿದ್ದಾನೆ, ನನ್ನ ಹೆಂಡತಿ ಏನೋ ಪ್ರಾಬ್ಲಮ್ಮು, ನನ್ನ ಮಕ್ಕಳು ಹೇಳದ್ ಮಾತು ಕೇಳಲ್ಲ, ನಮ್ದು ಇದು ಅಂತೇಳಿ ನಮ್ಮ ಮನಸ್ಸನ್ನೆಲ್ಲ ಯಾರಿಗೆ ಬಿಟ್ಬಿಟ್ಟಿದೀವಿ?
ಯಾವುದೋ ಸಮಸ್ಯೆಗಳಿಗೆ ಅಥವಾ ಇನ್ಯಾವುದೋ ಉಲ್ಲಾಸವಾದ ಜೀವನಕ್ಕೆ ತೆಗೆದು ಬಿಡ್ಬಿಡ್ತೀವಿ. ನಾವು ಹುಡುಕ್ಬೇಕು ಅಲ್ವಾ? ನಾವು ಆತನ ಹುಡುಕಿದರೆ ಸಿಕ್ಕುವನು. ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಾಕ್ಯ. 1 நாளாகமம் 28ஆம் அதிகாரம் 9வது வசனம் 9ನೇ ವಾಕ್ಯ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಹಾ ಸಂಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಸುವನು. ದಾವೀದನು ಬದುಕಿದ್ದ ಕಾಲವೆಲ್ಲ ಬತ್ಸಬೆಯ ಒಂದು ವಿಚಾರವನ್ನ ಬಿಟ್ಟು ದೇವರ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ದೇವರ ಹೃದಯಕ್ಕೆ ಪ್ರಿಯನಾಗಿ ಬದುಕಿದಂತ ವ್ಯಕ್ತಿ ಯಾರು? ದಾವೀದ. ಈತ ನನ್ನ ಪ್ರಾಣ ಪ್ರಿಯನು ಅಂತ ಹೇಳ್ತಾನೆ. ಈತ ನನ್ನ ಹೃದಯಕ್ಕೆ ಬಹಳ ಹತ್ತಿರಪಟ್ಟವನು. ಈ ದಾವೀದನ ಹಾಗೆ ಯಾರು ಇಲ್ಲ ಅಂತ ದೇವರು ಹಳೆ ಒಡಂಬಡಿಕೆಯಲ್ಲಿ ನೀವು ಅರಸುಗಳು ಎಲ್ಲಾ ತಗೊಳ್ಳಿ, ಪೂರ್ವಕಾಲ ವೃತ್ತಾಂತ 2ನೇ ತಗೊಳ್ಳಿ, ಎಲ್ಲಾ ಅರಸರ ಕಾಲದಲ್ಲಿ ಹೇಳ್ಕೊಂಡ್ಬರ್ತಾನೆ. ಇವನು ಪೂರ್ವಿಕನಾದ ದಾವೀದನಂತೆ ನಡೆಯಲಿಲ್ಲ, ಇವನು ಪೂರ್ವಿಕನಾದ ಅವನು ಎಕ್ಸಾಂಪಲ್ ಮಾಡಿರ್ತಾನೆ. ದಾವೀದನು ಅಷ್ಟು ದೇವರೊಂದಿಗೆ ಅನನ್ಯವಾಗಿ ಸಂಬಂಧ. ನಾನು ಅದನ್ನೇ ಹೇಳಿದೆ, ನಿಮ್ಮ ಹಾಡು ಹೆಂಗಿರ್ತದೆ, ನೀವು ಹೆಂಗ್ ಹಾಡ್ತಿರೋ ಹಂಗೆ ನಿಮ್ಗೆ ವಾಯ್ಸ್ ಚೆನ್ನಾಗಿದೆ ಅದೆಲ್ಲ ಇಲ್ಲ. ಹಾಡ್ಬೇಕಾದ್ರೆ ಹೆಂಗಿರ್ತದೆ ಮನಸ್ಸು, ನಾನು ದೇವರನ್ನ ಸ್ತುತಿಸಿ ಹಾಡ್ಬೇಕು. ದಾವೀದನಿಗೆ ದೇವರ ಮೇಲೆ ಅಷ್ಟು ಆಪ್ತವಾದ ಅನ್ಯೋನ್ಯತೆ ಸಂಬಂಧ ಇದರಿಂದ ಕೀರ್ತನೆಗಳಲ್ಲಿ ಎಷ್ಟಪ್ಪ ಬರ್ತಿದ್ದಾರೆ? ದಾವೀದನ ಕೀರ್ತನೆ ಎಷ್ಟು? 150ರಲ್ಲಿ ಯಾರಿಗಾರ ಐಡಿಯಾ ಇದೆಯಾ? 70 ಕೀರ್ತನೆ ಯಾರು ಬರ್ತಿರೋದು? ದಾವೀದ. ಹೆಂಗ್ ಬಂತು ಅವನಿಗೆ? ಆ ಪ್ರೀತಿ, ಆ ಹೃದಯದಿಂದ, ಸಂಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ದೇವ್ರು ಏನ್ ಮಾಡ್ತಾನೆ? ನೀವ್ ಯಾವತ್ತಾರ ಕೂತ್ಕೊಂಡು ಹಾಡು ಹೇಳಿ, ಹಾಡು ಹೇಳ್ಬೇಕಾದ್ರೆ ಕಾಟಾಚಾರಕ್ಕೆ ಆಡ್ಬೇಡಿ. ಹಂಗಂತ ಆಡಂಗಿಲ್ಲ. ಹಾಡ್ಬೇಕಾದ್ರೆ ಹೆಂಗಿರ್ಬೇಕು? ಸಿಂಗ್ ಹಲ್ಲೆಲೂಯಾ ಅಂದ್ರೆ ಏನು? ದೇವರನ್ನು ಸ್ತುತಿಸ್ರಿ. ನೀವು ಹಲ್ಲೆಲೂಯಾ ಅಂದಾಗ ಯಾರನ್ನು ಸ್ತುತಿಸ್ದಂಗ ಆಯ್ತದೆ? ಅದೆಲ್ಲಿ ಕನೆಕ್ಟ್ ಆಗುತ್ತೆ? ಪರಲೋಕದಲ್ಲಿ ಯಾರು ಕೂತಿದ್ದಾನೆ? ತಂದೆಯ ದೇವರು ಸಿಂಹಾಸನ ಬಲಪಾರ್ಶ್ವದಲ್ಲಿ ಯಾರು ಕೂತಿದ್ದಾನೆ? ನೀವು ಆಡುವಂತ ಒಂದು ಹಾಡು, ನೀವು ಬಿಡುವಂತ ಒಂದು ಮಾತು ಎಲ್ಲಿ ಹೋಗುತ್ತೆ? ನಿತಿನ್, ಎಲ್ಲಿ ಹೋಗುತ್ತೆ? ಎಲ್ಲಿ ದೇವರು ಎಲ್ಲಿದ್ದಾನೆ? ಯಾರ ಜೊತೆ ಎಲ್ಲಿದ್ದಾನೆ? ಪಕ್ಕದಲ್ಲಿ ಯಾರಿದ್ದಾರೆ? ಹಲ್ಲೆಲೂಯಾ ಅಂದ್ರೇನು? ಸ್ತುತಿಸುವುದು, ದೇವರನ್ನು ಸ್ತುತಿಸುವುದು. ಅಂದ್ರೆ ಈ ಸ್ತುತಿ ಸ್ತೋತ್ರ ಎಲ್ಲಿ ಹೋಗುತ್ತೆ? ದೇವರ ಸನ್ನಿಧಾನ. ದಾವೀದನು ಅಷ್ಟು ಪ್ರೀತಿ ಇದ್ದಿಂದ ಏನ್ ಮಾಡ್ದ? ಅಲ್ಲಿ ಬರ್ದ. ನೆಕ್ಸ್ಟ್ ಯಾರು ಬರ್ತಾನೆ ಕೀರ್ತನೆಗಳಲ್ಲಿ? ಆಸಾಫನು. ಯಾರು? ಆಸಾಫನು ಬ್ಯೂಟಿಫುಲ್ ಆಗಿ ಬರ್ತಿದ್ದಾನೆ. ಆಸಾಫನ ಕೀರ್ತನೆಗಳನ್ನ ನೀವು ಓದ್ ನೋಡಿ, ಕೀರ್ತನೆಗಳಲ್ಲೇ ವಿಂಗಡಿಸಿ ನೋಡಿ. ದಾವೀದನ ಹೆಂಗೆ, ಆಸಾಫನ ಗೀತೆಗಳು ಹೆಂಗೆ, ಕೊರಾಯರ ಗೀತೆಗಳು ಹೆಂಗೆ, ಇದೆಲ್ಲ ಸೆಪರೇಟ್ ಓದ್ಬೇಕು. ಹೇಗೆ ಇದೆಲ್ಲ ಸ್ತುತಿಗಳು ಬಂತು? ಹೇಗೆ ಅವ್ರ ಮನಸ್ಸಲ್ಲಿ ಇದೆಲ್ಲ ಬಂತು? ದೇವರ ಮೇಲೆ ಅವ್ರಿಗಿದ್ದಂತ ಪ್ರೀತಿ, ದೇವರು ಅವ್ರ ಜೀವನದಲ್ಲಿ ನಡೆಸಿದಂತ ಅವ್ರು ಏನ್ ಮಾಡ್ತಾರೆ? ನೀವು ಅಷ್ಟೇನೆ ದೇವರಿಗೆ ಏನ್ ಮಾಡ್ಬೇಕು? ಇಲ್ಲಿ ಹೇಳ್ತಾನೆ, ಸೊಲೊಮೋನನಿಗೆ ಏನ್ ಹೇಳ್ತಾನೆ? ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಫಸ್ಟ್ ಏನ್ ಮಾಡ್ಬೇಕಂತೆ? ಅಂಡರ್ಸ್ಟ್ಯಾಂಡ್. ದೇವರು ಯಾರು ಅಂತ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು? ಯಾರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು? ವಯಸ್ಸು ಮಕ್ಕಳು ಯಾರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ? ನಮ್ಗೆ ಬರೋ ಲೈಫ್ ಪಾರ್ಟ್ನರು ಚೆನ್ನಾಗಿದಾನ ಇಲ್ವಾ, ಸಂಪಾದನೆ ಮಾಡ್ತಾನ ಇಲ್ವಾ, ಆ ಅಂಡರ್ಸ್ಟ್ಯಾಂಡ್ ಬೇಡಿ. ಇಲ್ಲಿ ಯಾರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು? ದೇವರನ್ನು ಅರಿತುಕೊಳ್ಳುವುದು ಫಸ್ಟ್ ಏನ್ ಮಾಡ್ಬೇಕಂತೆ? ಯಾರು ದೇವರು? ಯಾವತ್ತ ಪ್ರಶ್ನೆ ಬಂದಿದೆ ಯೂತ್ಸ್ಗಳಿಗೆ? ಇಲ್ಲಿರೋ ಯೂತ್ಸ್ಗಳಿಗೆ ಯಾವತ್ತ ಪ್ರಶ್ನೆ ಬಂದಿದ್ದ ದೇವ್ರು ಯಾರು ಅಂತ? ಹೋಗ್ಲಿ, ದೇವ್ರು ಹೆಂಗಿದಾರೆ ಅಂತ ಇಮ್ಯಾಜಿನೇಷನ್ ಮಾಡಿ ನೋಡಿದ್ದೀರಾ? ಪರಲೋಕ ಹೆಂಗಿದೆ ಅಂತ ಯಾವತ್ತಾರು ಇಮ್ಯಾಜಿನೇಷನ್ ಮಾಡಿದ್ದೀರಾ? ನರಕ ಹೆಂಗಿದೆ ಅಂತ ಇಮ್ಯಾಜಿನೇಷನ್ ಮಾಡಿದ್ದೀರಾ? ಮಾಡ್ಬೇಕು. ಇದೆಲ್ಲ ನಮಗೆ ಮುಂದೆ ಬರುವಂತ ಕಾರ್ಯಗಳು. ಈಗ ನಮ್ ಮುಂದೆ ಕಾಣ್ತಾ ಇರೋದು, ನಮ್ದೊಂದು ಮನೆ ಐತೆ, ನಮ್ದೊಂದು ಸೈಟ್ ಐತೆ, ನಮ್ ಸಂಬಂಧಗಳೈತೆ, ಅಲ್ಲಿ ದೊಡ್ಡಮ್ಮ ಅವ್ರೆ, ಚಿಕ್ಕಮ್ಮ ಅವ್ರೆ, ಅಲ್ಲಿ ಮಾವ ಅವ್ರೆ, ಇವ್ರವ್ರೆ, ಅವ್ರ ಫಂಕ್ಷನ್ಗೆ ಹೋಗ್ಬೇಕು, ಇಲ್ಲಿ ಬರ್ಬೇಕು, ತಿನ್ಬೇಕು, ಇಲ್ಲ ಅವ್ರು ಯಾರು ಸತ್ತೋದ್ರೆ ಅವ್ರ ಸಾವು ಹೋಗ್ಬೇಕು, ಬರ್ಬೇಕು, ಇಷ್ಟೇ ಗೊತ್ತಿರೋದು. ನಾವು ಇದನ್ನೆಲ್ಲ ಹತ್ಕೋಬೇಕು. ಅರಿಯುವುದಂದ್ರೆ ಏನು? ಅಂಡರ್ಸ್ಟ್ಯಾಂಡ್ ದೇವರು ಯಾರು ಅಂತ ಏನ್ ಮಾಡ್ಬೇಕು? ಅರಿತುಕೊಳ್ಬೇಕು. ಎರಡನೇದು ಹೇಳ್ತಾನೆ,
ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನ ಸಂತೋಷದಿಂದಲೂ. ಏನೋ ನಮ್ಮಪ್ಪ ಕರೆದು ಅಂತ ಆರಾಧನೆಗೆ ಬರೋದು, ನಮ್ಮಮ್ಮ ಕರೆದು ಅಂತ ಆರಾಧನೆಗೆ ಬರೋದು, ಇಲ್ಲಿ ಬಂದು ಬ್ರದರ್ ಯಾವಾಗ ಮೆಸೇಜ್ ಮುಗಿಸ್ತಾರೆ ಅಂತ ಮನಸ್ಸೊಳಗೆ ಬೈಕೊಂಡು ಕೂತ್ಕೊಳ್ಳೋದು, ಆರಾಧನೆ ಮುಗಿದ ತಕ್ಷಣ ಮನೆಗೆ ಹೋಗಿ ಏನ್ ಕೆಲಸಗಳು ಕ್ಲೀನ್ ಮಾಡ್ಬೇಕು, ಗಂಡನಿಗೆ ಊಟ ಇದೆಲ್ಲ ಇಲ್ಲ. ಮನ ಸಂತೋಷದಿಂದ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನ ಸಂತೋಷದಿಂದಲೂ ಆತನನ್ನೇ ಸೇವಿಸು. ಇಲ್ಲ ದೇವರನ್ನು ಸೇವಿಸಕ್ ಬಂದಿದ್ದೀರಾ ನೀವು, ದೇವ್ರ ಸೇವೆ ಮಾಡಕ್ ಬಂದಿದ್ದೀರಾ. ಮನಪೂರ್ಣದಿಂದಲೂ ಮನ ಸಂತೋಷ. ಇಲ್ಲಿ ಏನ್ ತುಂಬಿರ್ಬೇಕು? ಆರಾಧನೆಗೆ ಬರ್ತೀನಿ ಅಂದ್ರೆ ಏನ್ ತುಂಬಿರ್ಬೇಕು? ಯಾರು ನೋಡಕ್ ಬರ್ತಾ ಇದ್ದೀರಾ? ಈ ಸಂತೋಷ ನಿಮ್ಮಲ್ಲಿ ಇರ್ಬೇಕು. ವಾರ ಪೂರ್ತಿ ಯಾರೋ ಕೆಟ್ಟ ಜನಗಳು, ಯಾರೋ ಕೆಟ್ಟ ವಿಚಾರಗಳು, ಕೆಟ್ಟ ಚಿಂತನೆಗಳು ನಮ್ಮ ಜೀವನದಲ್ಲಿ ಬಂದು ಹೋಗಿರ್ತದೆ. ಇಲ್ಲಿ ಬರುವಂತ ಸ್ಥಳ ಯಾವುದು? ಪರಿಶುದ್ಧ ದೇವರ ಸ್ಥಳ. ಅದನ್ನೇನ್ ಹೇಳ್ತಾನೆ? ನೀನು ಸಂಪೂರ್ಣ ಹೃದಯ ಮನಸ್ಸದ್ದು ಆತನ್ನೇ ಸೇವಿಸು. ವೆರಿ ಇಂಪಾರ್ಟೆಂಟ್. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸೊಲೊಮೋನ್ ಹತ್ರ ಹೇಳ್ತಾನೆ, ದೇವರು ಎಲ್ಲರ ಹೃದಯಗಳನ್ನ ಏನ್ ಮಾಡ್ತಾನೆ? ವಿಚಾರಿಸುವವನು, ಎಲ್ಲಾ ಮನಸಂಕಲ್ಪಗಳನ್ನು ಬಲ್ಲವನಾಗಿ. ನಿಮ್ ಮನಸ್ಸಿನಲ್ಲಿ ಏನ್ ಸಂಕಲ್ಪ ಮಾಡ್ತೀರಾ, ಏನ್ ಯೋಚನೆ ಮಾಡ್ತೀರಾ, ಏನ್ ಥಿಂಕ್ ಮಾಡ್ತೀರಾ, ಯಾರು ಗೊತ್ತು? ನಾವು ಗೊತ್ತಿಲ್ಲ ಅನ್ಕೊಂಡ್ಬಿಡ್ತೀವಿ. ನಾನು ಮಾಡೋ ತಪ್ಪು ನಮ್ಮ ಅಪ್ಪನ್ ಗೊತ್ತಿಲ್ಲ, ನಾನು ಮಾಡೋ ತಪ್ಪು ನಮ್ಮ ತಮ್ಮನ್ ಗೊತ್ತಿಲ್ಲ, ನಾನು ಮಾಡೋ ತಪ್ಪು ನನ್ನ ಯಾರು ನೋಡಿಲ್ಲ ಅಂತ ಅವಸ್ಕೊಂಡು ಎಲ್ಲೋ ನಿಂತ್ಕೊಂಡು ತಪ್ಪು ಮಾಡೋದು, ನೋಡಿಲ್ಲ ಅಂತ ಎಲ್ಲೋ ನಿಂತ್ಕೊಂಡು ಮಾಡೋದು. ಯಾರು ನೋಡ್ತಾ ಇದ್ದಾರೆ? ವಾಕ್ಯ ಏನ್ ಹೇಳ್ತಾ ಇದೆ? ವಾಕ್ಯ ಏನ್ ಹೇಳ್ತಾ ಇದೆ? ಯಾರು ನೋಡ್ತಾರೆ? ಇಂಚಿನ ಹೆಸರೇನು? ಯಾರು ನೋಡ್ತಾರೆ? ಯಾರು ವಿಚಾರಿಸ್ತಾರೆ? ಹೃದಯ ಯಾರು ನೋಡ್ತಾ ಇರ್ತಾರೆ ಅಲ್ವಾ? ಈಗ ನಾವು ಭಾನುವಾರ ಒಂದ್ ದಿವಸ ನೋಡ್ತೀವಿ, ನೀವೆಲ್ಲ ಚೆನ್ನಾಗಿ ಫ್ರೆಶ್ ಆಗಿ ಕೂತಿರ್ತೀರ. ಒಂದ್ ವಾರ ನಿಮ್ ಮನೆಗಳಲ್ಲಿ ಏನ್ ಆರಾಧ ಮಾಡ್ತೀರಾ ಅಂತ ನನ್ಗೇನ ಗೊತ್ತಿಲ್ಲ. ಆ ಊರ್ಗೆ ಅದೆಷ್ಟು ಗೋಳ ಹಾಕತ್ತೀರೋ ನನಗೆ ಗೊತ್ತಿಲ್ಲ. ಯಾರು ಗೊತ್ತದು? ದೇವರು ಗೊತ್ತು. ಹೃದಯದ ಸಂಕಲ್ಪಗಳನ್ನ ಬಲ್ಲವನಾಗಿದ್ದಾನೆ. ಆದರೆ ಏನ್ ಹೇಳ್ತಾನೆ? ನೀವು ಆತನನ್ನು ಹುಡುಕುವುದಾದ್ರೆ ಸಿಗ್ತಾನೆ. ಯಾರು ಹುಡುಕ್ತಾರೆ, ಯಾರು ಹುಡುಕಲ್ಲ, ಯಾರಿಗೆ ನಿಜವಾದ ಭಕ್ತಿ ಇದೆ, ಯಾರಿಗೆ ಭಕ್ತಿ ಇಲ್ಲ ಅಂತ ಯಾರು ಗೊತ್ತು? ನಾವು ಬಹಳ ಜನ ಹೇಳ್ಬಿಡ್ತೇವೆ, ಅವ್ನು ಚರ್ಚಿಗೆ ಬರ್ಲಿಲ್ಲ, ಅವ್ನು ಬರ್ಲಿಲ್ಲ, ಅವ್ನು ಸರಿ ಇಲ್ಲ. ನಾವು ಹೇಳಕ್ಕೆ ಹೋಗ್ಬಾರ್ದು. ಅವನು ಒಳ್ಳೆಯವನು ಕೆಟ್ಟವನು ಅಂತ ನಾವು ಹೇಳಕ್ಕೆ ಹೋಗ್ಬಾರ್ದು. ಹೇಳು ಬೇಡಿ. ಯಾರು ಗೊತ್ತದಲ್ಲ? ದೇವರು ಗೊತ್ತು. ಆದ್ರೆ ಏನ್ ಹೇಳ್ತಾನೆ? ನೀವು ಆತನನ್ನು ಹುಡುಕುದಾದ್ರೆ ಆತ ನಿಮಗೆ ಸಿಕ್ಕು. ನೀವು ಹುಡುಕಿದ್ರೆ ಏನ್ ಮಾಡ್ತಾನೆ? ಸಿಗ್ತಾನೆ. ನೆಕ್ಸ್ಟ್ ಹೇಳ್ತಾನೆ, ನೀನು ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡು. ನೀವು ಬಿಟ್ರೆ ಹೋಯ್ತು. ಬಿಟ್ರೆ ಕೆಟ್ಟೆ ಅಂತ ಹೇಳ್ತಾರಲ್ಲ, ಬಿಟ್ರೆ ಹೋಯ್ತು. ದೇವರು ನಿಮ್ಮನ್ನ ಏನ್ ಮಾಡ್ತಾನೆ? ಕೈ ಬಿಟ್ಬಿಡ್ತಾನೆ. ನೆಕ್ಸ್ಟ್ ಯಾರ ಕೈಗೆ ಹೋಯ್ತೀರಾ? ಅಷ್ಟೇ. ಅಂತ್ಯ ಏನದು? ಬೆಂಕಿ, ಗಂಧಕ. ಯುಗ ಯುಗಾಂತರಗಳಕ್ಕೂ ನಿಮ್ಗೆ ಅಲ್ಲೂ ಕಟಕಟನೆ ಕಡಿಯೋಣ ಇರ್ತದೆ. ಅದರಿಂದ ನೀ ದೇವರ ಕೈ ಬಿಡ್ಬಿಟ್ರೆ ನೀವು ಯಾರ ಕೈಗೆ ಹೋಗ್ಬಿಡ್ತೀರಾ? ಸೈತಾನ್ ಕೈಗೆ ಹೋಗ್ಬಿಡ್ತೀರಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಎಚ್ಚರಿಕೆ ಆಗಿರ್ರಿ. ಸಾಧ್ಯವಾದಷ್ಟು ದೇವರೊಂದಿಗೆ ಸಂಬಂಧ ಬೆಳೆಸ್ಕೊಳ್ಳಿ ಅಲ್ವಾ? ಆ ರೀತಿ ಮುಂದಿನ ಒಂದು ವಾಕ್ಯವನ್ನು ನೋಡ್ಬೇಕಾದ್ರೆ, ಅದೇ 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 4ನೇ ವಾಕ್ಯ. 2 ನಾಲಾಗಮಂ 15ನೇ ಅಧ್ಯಾಯ 4ನೇ ವಾಕ್ಯ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರನ್ನು ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ಈ ಇಸ್ರಾಯೇಲ್ದು ಏನ್ ಚಾಳಿ ಅಂದ್ರೆ, ಚೆನ್ನಾಗಿದ್ದಾಗ ದೇವ್ರನ್ನ ಮರ್ತು ಬಿಡ್ತಿದ್ರು. ಏನ್ ಮಾಡ್ತಿದ್ರು? ಚೆನ್ನಾಗಿ ಎಲ್ಲ ಇದ್ದಾಗ ಯಾರನ್ನ ಮರ್ತು ಬಿಡ್ತಿದ್ರು? ದೇವರನ್ನ ಮರ್ತು ಬಿಡ್ತಿದ್ರು. ಇಕ್ಕಟ್ಟು ಬಂದಾಗ ಏನ್ ಮಾಡ್ತಾರಂತೆ? ಪ್ರಾರ್ಥಿಸೋದು, ಗೋಣಿ ತಟ್ಟು ಹಾಕೊಳ್ಳೋದು, ಮಣ್ಣು ಮೇಲೆ ತಲೆ ಮೇಲೆ ಬೂದಿ ಹಾಕೊಳ್ಳೋದು, ಇದೆಲ್ಲ ಅವ್ರದ್ದೊಂದು ಸಂಪ್ರದಾಯ. ಯಾರ್ದು? ಇಸ್ರಾಯೇಲ್ದು. ಏನ್ ಹೇಳ್ತಾನೆ? ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ಇವತ್ತು ನಮ್ಮ ಜೀವನದಲ್ಲಿ ಬಹಳ ಇಕ್ಕಟ್ಟು ಬರ್ತದೆ, ಬಹಳ ಸಮಸ್ಯೆ ಬರ್ತದೆ. ಬಹಳ ಜನಕ್ಕೆ ಏನ್ ಗೊತ್ತು? ಈಸಿಯಾಗಿ ಕೂತ್ಕೊಂಡು ಅಳ್ತಾ ಇರ್ತಾರ. ಏನ್ ಮಾಡ್ತಾರೆ? ಸಮಸ್ಯೆಗಳಾದಾಗ ಅಳ್ತಾ ಇರ್ತಾರೆ. ಇಲ್ಲ ಇನ್ಯಾರಿಗೋ ಫೋನ್ ಮಾಡಿ ಅಳ್ತಾರೆ. ಯಾಕಂದ್ರೆ ತಮ್ಮ ದುಃಖವನ್ನ ಏನ್ ಮಾಡ್ಬೇಕು? ಪ್ರಾರ್ಥನಾ ಏನ್ ಮಾಡ್ಬೇಕು? ಯಾರು ಅಳ್ತಾ ಇರ್ತಾರೆ? ಯಾರಿಗೆ ಅಳು ಬರ್ತದೆ?
ಈಗ ಯಾರಿಗೂ ಹೇಳುತ್ತಲ್ಲ, ಯಾರಿಗೂ ಇಳು ಬರ್ತದೆ ಅಂದ್ರೆ ಏನಕ್ಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ದುಃಖ ಬಂದಾಗ ಅತ್ತಾಗ ಏನ್ ಮಾಡ್ತಾನೆ, ಅವ್ನಿಗೆ ಯಾರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿದೆ ಅವ್ರ ಜೊತೆ ಏನ್ ಮಾಡ್ತಾನೆ, ಶೇರ್ ಮಾಡ್ಕೊತಾನೆ. ಏನೂ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ, ಎಲ್ಲೋ ಗಾಡಿಲೋ ರೋಡಲ್ಲೋ ನಿಂತ್ಕೊಂಡು ಏನ್ ಮಾಡ್ತಾನೆ, ಅಳ್ತಾ ಇರ್ತಾನೆ. ಸುಮಾರು ಜನ ನೀವು ನೋಡಿ ರಸ್ತೆಗಳಲ್ಲಿ ನೋಡ್ತಾ ಇರ್ಬೇಕಾರೆ ಅವ್ರು ಯಾರು ಅಳ್ತಾ ಹೋಗ್ತಿರ್ತಾರೆ, ನೋಡಿದಾರೆ ಯಾವತ್ತಾರು? ಯಾಕಂದ್ರೆ ಅವ್ರಿಗೆ ಹೇಳ್ಕೊಳ್ಳೋರು ಯಾರಿಲ್ಲ, ಇಲ್ಲ, ಕೇಳೋರು ಯಾರು ಇರಲ್ಲ. ಸುಮಾರು ಜನ ನೀವು ನೋಡಿ ಎಲ್ಲಾರು ಒಂದ್ ಕಡೆ ಅವ್ರ ಪಾಠಗಳು ಅಳ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಏನ್ ಹೇಳ್ತಾನೆ, ಯೆಹೋವನ ಕಡೆಗೆ, ಇಕ್ಕಟ್ಟಿನಲ್ಲಿ ಯೆಹೋವನ ಕಡೆಗೆ ತಿರುಗಿಕೊಂಡರು, ಅವರನ್ನು ಹುಡುಕಿದಾಗ ಅವನಿಗೆ ಸಿಕ್ಕಿದನು. ನಿಮ್ಮ ಇಕ್ಕಟ್ಟಿನಲ್ಲಿ, ನಿಮ್ಮ ಸಮಸ್ಯೆಯಲ್ಲಿ ನೀವು ಹುಡುಕ್ದಾಗ್ಲೂ ಏನ್ ಮಾಡ್ತಾರೆ, ದೇವ್ರು ಸಿಗ್ತಾನೆ. ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾರು ಸಿಕ್ಲಿಲ್ಲ ಅಂದ್ರೆ ಯಾರು ಸಿಗ್ತಾರೆ, ದೇವ್ರು ಸಿಕ್ಕೇ ಸಿಗ್ತಾನೆ. ಅವನೇನ್ ಮಾಡ್ತಾನೆ, ನಿಮಗೆ ಪರಿಹಾರವನ್ನ ಮಾಡುವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನ ಹುಡುಕ್ಬೇಕಾದ ಕರ್ತವ್ಯ ಯಾರ್ದು? ನಮ್ದು. ದೇವರನ್ನ ಹುಡುಕಬೇಕಾದ ಕರ್ತವ್ಯ ನಮ್ದು. ಕೀರ್ತನೆ 34:4, ಕೀರ್ತನೆಗಳು 34ನೇ ಅಧ್ಯಾಯ 4ನೇ ವಾಕ್ಯ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ದೇವರು ಏನ್ ಮಾಡ್ತಾನಂತೆ, ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಇವತ್ತೇನೋ ಒಂದು ಸಮಸ್ಯೆ ಆಗುತ್ತೆ, ಏನೋ ಒಂದು ನಮ್ಮ ಪ್ರಾಬ್ಲಮ್ ಬರ್ತಿದೆ, ಫಸ್ಟ್ ನಾವ್ ಯಾರ ಹತ್ರ ಹೋಗ್ಬೇಕು? ಈ ಯಾರು ದೇವರ ಹತ್ರ ಹೋಗ್ತಾನೆ ಅವ್ನು ಗೆದ್ದು ಬಿಡ್ತಾನೆ. ಅಂದ್ರೆ ಸಂಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ. ಅಂದ್ರೆ ದೇವರ ಬಳಿಯಲ್ಲಿ ಹೋದವನಿಗೆ ಸೋಲಿಲ್ಲ, ಎಲ್ಲಾ ಭೀತಿಯಿಂದ ಕಾಪಾಡ್ತೀವಿ. ನಂಬಿಕೆ ನಮ್ಮಲ್ಲಿ ಬರಲ್ಲ ಅಷ್ಟೇ. ಏನ್ ಬರಲ್ಲ? ಈ ನಂಬಿಕೆ ನಮಗ್ ಬರಲ್ಲ. ಅವ್ರು ಇಲ್ಲೇ ಪಕ್ಕದಲ್ಲೇ ಇದಾರೆ, ನನ್ನ ಹೃದಯ ಬಾಗ್ಲತ್ತ ನಿಂತ್ಕೊಂಡು ತಟ್ತಾ ಇದಾರೆ, ನಾನು ಎಲ್ಲಿಗೆ ಹೋಗಲ್ಲ, ಅಲ್ಲಿ ಎಲ್ಲಿಗೂ ಹೋಗಲ್ಲ. ಇನ್ಯಾರಿಗೋ ಫೋನ್ ಮಾಡ್ತೀನಿ, ನನ್ಗೆ ಯಾರೋ ಸಹಾಯ ಮಾಡ್ಬಿಡ್ತಾರ, ಇನ್ಯಾರೋ ಮಾಡ್ಬಿಡ್ತಾರ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ದೇವರನ್ನ ನಂಬಬೇಕು. ನನ್ನನ್ನು ಎಲ್ಲಾ, ಇದು ಮುಂಚೆ ವಾಕ್ಯ, ಇಕ್ಕಟ್ಟಿನಿಂದ ಬಿಡಿಸಿದನು. ಇಲ್ಲಿ ಎಲ್ಲಾ ಭೀತಿಯಿಂದ. ಭೀತಿ ಅಂದ್ರೆ ಏನು? ಭಯ. ಲೈಫ್ ಏನಾಗ್ಬಿಡ್ತದೋ, ಎಂತ ಆಗ್ಬಿಡ್ತದೋ, ಅಯ್ಯೋ ಹಿಂಗೆ ಹಂಗೆ, ಏನ್ ಹೆದರ್ಬೇಕಾಗಿಲ್ಲ. ದೇವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ನಾವು ಅನ್ಕೋತೀವಿ ನಾವೇ ಪ್ಲಾನ್ ಮಾಸ್ಟರ್ಗಳು, ನಾವು ಹಾಕಿದ್ದೆ ದೊಡ್ಡದು ಅಂತ ಹೇಳ್ಬಿಟ್ಟು ನಾವು ಅಷ್ಟು ಬುದ್ಧಿವಂತರು ಅಂತ ನಾವು ಅನ್ಕೋತೀವಿ. ನಾವೇ ದಡ್ರು. ಪ್ಲಾನ್ ಯಾರ್ದು? ದೇವ್ರಿಗೆ ಗೊತ್ತು. ನಾವು ಯಾರ ಕೈಲಿ ಒಪ್ಪಿಸ್ಬೇಕು? ದೇವರ ಕೈಲಿ ಒಪ್ಪಿಸ್ಬೇಕು. ಆ ನಂಬಿಕೆ ನನ್ನಲ್ಲಿರ್ಬೇಕು. ಇಲ್ಲೇನ್ ಹೇಳ್ತಾನೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ. ದೇವರು ಸುಮ್ಮನೆ ನಿಮ್ಮ ಜೊತೆಗೆ ಅನ್ಯೋನ್ಯತೆ ಇರಲ್ಲ. ದೇವರು ನಿಮ್ಮನ್ನ ಇಕ್ಕಟ್ಟಿನಿಂದ ಬಿಡಿಸುವನಾಗಿದ್ದಾನೆ, ನಿಮ್ಮನ್ನು ಎಲ್ಲಾ ಭೀತಿಯಿಂದ ಬಿಡಿಸುವನಾಗಿದ್ದಾನೆ. ಎಲ್ಲಾ ವಿಧವಾದಂತ ಒಂದು ವ್ಯಾಧಿಗಳಿಂದಲೂ ರೋಗಗಳಿಂದ ಬಿಡಿಸೋದಕ್ಕೆ ದೇವರು ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ. ನಾವು ನಂಬಲ್ಲ ಅಷ್ಟೇ, ನಾವು ಹೋಗಲ್ಲ ಅಷ್ಟೇ. ನಾವು ಆ ನಂಬಿಕೆ ಬರಬೇಕು, ಆ ನಂಬಿಕೆ ಅಲ್ಲಿ ಬೆಳಿಬೇಕು. ಇದು ಪ್ರತಿಯೊಬ್ಬ ಕ್ರೈಸ್ತರಿಗೂ ನಾವು ಕಲಿತುಗಳಂತ ವಿಚಾರ. ಈಗ ನಾವು ದೇವರೊಂದಿಗೆ ಸೇರಿ ಸಮನ್ವಯವಾಗಿ ಹೆಂಗೆ ಒಂದು ಒಟ್ಟಾಗಿ ಬದುಕುವಂಥದ್ದು. ಈ ಲೋಕದಲ್ಲಿ ಬದುಕ್ತಾ ಇದ್ದೀರಾ, ಒಂದು ಕುಟುಂಬವಾಗಿ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು ಎಲ್ಲ ಬದುಕ್ತಾ ಇದ್ದೀರಾ. ಆದರೆ ದೇವರೊಂದಿಗೆ ಒಂದು ಕುಟುಂಬವಾಗಿ, ಒಂದು ಆ ಕುಟುಂಬ, ದೇವರ ಕುಟುಂಬದ ಸದಸ್ಯರಾಗಿ ನಾವು ಬದುಕ್ತಾ ಇದ್ದೀವ? ಬದುಕ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನ್ ಏನ್ ಹೇಳ್ತಾನೆ, ಈ ಲೋಕದಲ್ಲಿ ಏನಿದೆ ನಿಮ್ಗೆ? ಈಗ ಯಾರು ಒಬ್ರು ಕೈ ಎತ್ತಿ ಹೇಳಿ, ನನ್ನ ಕುಟುಂಬದಲ್ಲಿ ನಾನು 100% ಹ್ಯಾಪಿ ಆಗಿದ್ದೀನಿ ಅಂತ ಯಾರು ಹೇಳಕ್ ಹೇಳಿ ನೋಡೋಣ. ಯಾರಿಗೂ ಹೇಳಕ್ಕಾಗಲ್ಲ. ಏನಕ್ ಮಾಡಕ್ಕಾಗಲ್ಲ? ಹೇಳಕ್ಕಾಗಲ್ಲ. ಅಥವಾ ನನ್ನ ಫ್ರೆಂಡ್ಶಿಪ್ಗಳ ಮಧ್ಯೆ, ನನ್ನ ಫ್ರೆಂಡ್ಸ್ಗಳ ಮಧ್ಯೆ ನಾನು 100% ಹ್ಯಾಪಿ ಇದ್ದೀನಿ. ಇಲ್ಲ, ನಾನು ಕೆಲಸ ಮಾಡೋ ಜಾಗದಲ್ಲಿ, ನಾನು ಮಾಡೋ ಬಿಸ್ನೆಸ್ ಅಲ್ಲಿ ನಾನು 100% ಹ್ಯಾಪಿ ಆಗಿದ್ದೀನಿ. ಅಥವಾ ನಾನು ಇನ್ನೆಲ್ಲೋ ಒಂದ್ ಕಡೆ ಇದ್ದೀನಿ, ನನಗೆ 100% ಹ್ಯಾಪಿ ಇದ್ದೀನಿ. ಹೇಳಕ್ಕಾಗಲ್ಲ. ಅದನ್ನ ಯೇಸು ಕ್ರಿಸ್ತನ್ ನಿಮ್ಮ ಹೃದಯ ಎಂಬ ಬಾಗ್ಲನ್ನ ಏನ್ ಮಾಡ್ತಾನೆ? ತಟ್ತಾ ಇದ್ದಾನೆ. ಯೇಸು ಕ್ರಿಸ್ತನ್ ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ ಏನ್ ಹೇಳ್ತಾನೆ ನೋಡಿ. 11:28 ಎಲ್ಲರೂ ಗೊತ್ತಿರುವಂತ ವಾಕ್ಯನೇ. ಕಷ್ಟಪಡುವವರೇ, ಹೊರಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಎಲ್ಲ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನ್ ನಿಮ್ಗೆ ವಿಶ್ರಾಂತಿ ಕೊಡುವೆನು. ಏನ್ ಕಷ್ಟ ಪಡೋದು? ಬಹಳ ಜನ ಅನ್ಕೋತಾರೆ ಎಲ್ಲ ಮೂಟೆ ಎತ್ತವನು, ಇಲ್ಲ RMCಯಲ್ಲಿ ಕಸ ಗುಡ್ಸೋನು, ಇಲ್ಲ ಬಿಸಿಲಲ್ಲಿ ನಿಂತ್ಕೊಂಡು ಕಷ್ಟ ಪಡೋನು, ಅಲ್ಲ ಮಣ್ಣು ಹೊರೆ ಹೊತ್ತವನು, ಗಾರೆ ಕೆಲಸ ಮಾಡೋನು. ಈ ಕಷ್ಟ ಪಡೋರಲ್ಲ. ಇಲ್ಲಿ ಕರೀತಾ ಇರೋದೇನು?
ಎಲ್ಲೇ ಕಷ್ಟಪಡುವ ಏನು ಹೊರೆ ಹೊತ್ತವರೇ ಅಲ್ವಾ? ಧರ್ಮಶಾಸ್ತ್ರದ ಹೊರೆ. ಈಗ ಇವತ್ತಿನ ದಿವಸ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಅಲ್ವಾ, ಎಲ್ಲ ಹೊರೆ ಹೊತ್ತವರೇ ನೀವೇನ್ ಮಾಡಿ ನನ್ನ ಬಳಿಗೆ ಬನ್ನಿ, ನಾನು ನಿಮ್ಗೆ ಏನ್ ಮಾಡ್ತೀನಿ? ವಿಶ್ರಾಂತಿ ಕೊಡ್ತೀನಿ. ಏನಕ್ಕೆ ವಿಶ್ರಾಂತಿ? ಯಾರಿಗ್ ಬೇಕು ವಿಶ್ರಾಂತಿ? ಏಸ್ಕಿಸ್ತೀನಿ ಯಾವ್ದು ಕೊಡ್ತೀನಿ ಅಂತಾನೆ? ಲೌಕಿಕವಾಗಿ ಬಿಲ್ಡಿಂಗ್ ಅಲ್ಲಿ ಬದುಕುವಂತದ್ದ ಅಲ್ವಾ? ಯಾವುದಕ್ಕೆ ವಿಶ್ರಾಂತಿ ಕೊಡ್ತೀನಿ ಅಂತಾನೆ? ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ಏಸುಕ್ರಿಸ್ತನ್ ಕರಿತಾ ಇದ್ದಾನೆ ಅಲ್ವಾ? ಆ ಹೊರೆ ಹೊತ್ತವರು, ಇನ್ಯಾರೋ ಹೊತ್ತವರು. ಇವತ್ತಿನ ದಿವಸಕ್ಕೆ ಅವತ್ತಿನ ದಿವಸಕ್ಕೆ ಧರ್ಮಶಾಸ್ತ್ರದ ಹೊರೆ ಇತ್ತು ಯಾರಿಗೆ? ಹಳೆ ಒಡಂಬಡಿಕೆಯಲ್ಲಿ. ಇವತ್ತಿನ ದಿನ ಏನು ಹೊರೆ ಇದೆ ನಿಮ್ಗೆ? ಲೌಕಿಕವಾದ ಹೊರೆಗಳು, ಭಾರಗಳು, ಸಂಕಷ್ಟಗಳು ಅಲ್ವಾ? ಈ ಒಂದು ಇವತ್ತಿನ ದಿವಸಕ್ಕೆ ನಿಮ್ಮಲ್ಲಿ ಏನಿದೆ? ಆ ಹೊರೆಗಳು. ಅವತ್ತು ಧರ್ಮಶಾಸ್ತ್ರದ ಹೊರೆಗಳಿತ್ತು, ಅವ್ರಿಗೆ ಕಠಿಣವಾದ ನಿಯಮಗಳಿತ್ತು. ಅದನ್ನೆಲ್ಲ ತೆಗೆದು ಬಿಡ್ತೀನಿ, ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಬನ್ನಿ ಅಂದ್ರು. ಇವತ್ತು ಅದನ್ನೆಲ್ಲ ಆಗಿ ದಾಟಿ ನಾವು ಹೊಸ ಒಡಂಬಡಿಕೆಯಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಹೊಸ ಒಡಂಬಡಿಕೆ ಸೇರ್ಕೊಂಡು ನೀನ್ ಭಾರ ಇಲ್ಲ ಅಂತ ಯಾರಿಗಿದೆ? ಎಲ್ರಿಗೂ ಭಾರ ಇದೆ. ಎಲ್ಲ ಹೃದಯಗಳಲ್ಲೂ ಭಾರವು ಚಿಂತೆಗಳು ಏನ್ ಮಾಡ್ತದೆ? ಇರುವಂತದ್ದಾಗಿದೆ. ಆಗ ನಾವು ಏನ್ ಹೇಳ್ತಾನೆ ಯೇಸು ಕ್ರಿಸ್ತನು? ನಾನ್ ನಿಮಗೆ ವಿಶ್ರಾಂತಿ ಕೊಡ್ತೀನಿ. ದೇವ್ರು ಕರಿತಾ ಇದ್ದಾನೆ, ನೀವ್ ಬನ್ನಿ, ನೀವ್ ಬನ್ನಿ ಬನ್ನಿ ಅಂತ, ಹೃದಯದ ಬಾಕ್ಲಲ್ಲಿ ಬನ್ನಿ ಅಂತ. ಇನ್ನೊಂದು ಉದಾಹರಣೆಗೆ ಈ ವಾಕ್ಯ ಕೊಡ್ತಾ ಇದ್ದೀನಿ. ಯೆರೂಸಲೇಮ್ ಏನ್ ಮಾಡ್ತಂತೆ? ಯೆರೂಸಲೇಮ್ ಪಟ್ಟಣ ಒಂದು ಹೋಲಿಕೆ ಮಾಡ್ತಾನೆ. ಏನ್ ಮಾಡ್ತಾನೆ? ಒಂದು ಯೆರೂಸಲೇಮ್ ಪಟ್ಟಣವನ್ನ ಯೇಸು ಕ್ರಿಸ್ತರು ಹೋಲಿಕೆ ಮಾಡ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ರಲ್ಲಿ. ಮತ್ತಾಯ 23:37. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವಳೆ, ದೇವರನ್ನ ಬಳಿಗೆ ಕಳಿಸಿಕೊಟ್ಟವನು ಕಲ್ಲೆಸ್ತುಕೊಳ್ಳುವಳೆ. ಕೋಳಿ ಮರಿ ತನ್ನ ಮರಿಗಳನ್ನ ರೆಕ್ಕೆ ಕೂಡಿಸಿಕೊಂಡು ನಿನ್ನ ಮಕ್ಕಳನ್ನು ಕೂಡಿಸಿ ಎಷ್ಟೋ ಸಾರಿ ಮನಸ್ಸಿತ್ತು, ಆದ್ರೆ ನಿನಗೆ ಮನಸ್ಸಿಲ್ಲದೆ ಹೋಯ್ತು. ಇದು ಬಂದು ಯೆರೂಸಲೇಮ್ ಬಗ್ಗೆ ಪ್ರವಾದನೆ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಇವತ್ತು ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮಗೂ ಕೆಲವು ಸಾರಿ ಏನಾಗ್ಬಿಡ್ತದೆ, ದೇವರು ನಮ್ಮನ್ನು ಕರಿತಾ ಇದ್ದಾನೆ, ನಮಗೇನಿಲ್ಲ, ಮನಸ್ಸಿಲ್ಲದೆ ಹೋಯ್ತು. ನಮಗೇನಾಗಿದೆ? ಮನಸ್ಸಿಲ್ಲ. ನಾವು ದೇವರನ್ನ ಕರಿವಿಕೆಗೆ ಮನಸ್ಕೊಳಕ್ಕೆ ನಮಗೇನಾಗಿದೆ? ಮನಸ್ಸಿಲ್ಲ. ಯೆರೂಸಲೇಮ್ ಅದೇ ತರ ಆಯ್ತು ಅಂತ ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ. ಯೆರೂಸಲೇಮ್ ನಾಶ ಆಗೋಯ್ತು 70ನೇ ಇಸ್ವಿಲಿ. ಇವತ್ತು ಅದೇ ವಾಕ್ಯದ ಮೇರೆಗೆ ನೋಡ್ಬೇಕಾದ್ರೆ ನಮಗೇನ್ ಮನಸ್ಸಿಲ್ಲ? ಯಾರನ್ನ ಕರಿಯಕ್ ಸೇರಿಸ್ಕೊಳಕ್ ಮನಸ್ಸಿಲ್ಲ? ದೇವರನ್ನ ಸೇರಿಸಿಕೊಳ್ಳುವಂತ ಮನಸ್ಸಿಲ್ಲ. ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ತಟ್ತಾ ಇದ್ದಾನೆ. ಒಳಗಡೆ ಸೇರಿಸ್ಕೊಳ್ಳೋದಕ್ಕೆ ಏನಿಲ್ಲ, ಯಾರಿಗೂ ಮನಸ್ಸಿಲ್ಲ. ಅವತ್ತಿನ ದಿನ ಆ ಹಳೆ ಯೇಸು ಕ್ರಿಸ್ತನಿದ್ದಂತ ಕಾಲದಲ್ಲಿ ಯೆರೂಸಲೇಮ್ ಪಟ್ಟಣ ಯಾವ ರೀತಿ ಪ್ರವಾದನಾ ವಾಕ್ಯಗಳನ್ನು ಸೇರಿಸ್ಕೊಳ್ಳಿಲ್ವೋ, ಇವತ್ತು ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವು ದೇವರಿಂದ ದೊರಕಿದಂತ ಅಪೊಸ್ತಲರ ಬೋಧನೆಯನ್ನು, ವಾಕ್ಯಗಳನ್ನ ಮನಸ್ಸಿನೊಳಗೆ ತೆಗೆದುಕೊಳ್ಳೋದಕ್ಕೆ ನಮ್ಗೇನಿಲ್ಲ, ಮನಸ್ಸಿಲ್ಲ. ದೇವರು ಹಿಂಗ್ ಬರ್ತಾನೆ ಅಂತ ಹೇಳಿದ್ರೆ ನೀವು ಪ್ರಾರ್ಥನೆ ಮಾಡ್ತೀರ, ಬರ್ತಾನೆ ಇಲ್ಲ. ದೇವರ ವಾಕ್ಯಗಳು ನೀವು ಅಲ್ಲ, ಯೇಸು ಕ್ರಿಸ್ತನು ಹೇಳ್ತಾನಲ್ಲ, ಏನ್ ಹೇಳ್ತಾನೆ? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಏನ್ ನಮ್ಮಲ್ಲಿ ನೆಲೆಗೊಳ್ಬೇಕು? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದ್ರೂ ಬೇಡಿಕೊಳ್ಳಿ. ಯಾವ ನೆಲೆಗೊಳ್ಬೇಕು ನಮ್ಮಲ್ಲಿ? ಹೃದಯದಲ್ಲಿ ದೇವರ ಮಾತುಗಳು, ದೇವರ ವಾಕ್ಯಗಳು ನೆಲೆಗೊಳ್ಳಬೇಕು. ಸುಮ್ನೆ ಒಂದು ನೀವು ಹಳೆ ನಮ್ಮ ಕ್ಯಾಥಲಿಕ್ಸ್ ನಮ್ಮ ಮನೆಗಳೆಲ್ಲ ಫೋಟೋ ಇತ್ತು, ಯೇಸು ಸ್ವಾಮಿದು ಒಂದು ಫೋಟೋ ಬಾಕ್ಲ ತರ ಬಂದ್ ಹಿಂಗ್ ತಟ್ತಾರೆ, ಒಂದು ಫೋಟೋ ಇದೆ, ಅದು ಹಾಕಬಿಟ್ರೆ ಬಂದ್ಬಿಡ್ತಾರೆ ಯೇಸು ಸ್ವಾಮಿ. ಸುಮಾರು ಜನ ಮನೆ ಬಾಕ್ಲತ್ ಹಾಕ್ಬಿಡೋರು, ಯಾವ್ದು ದೆವ್ವ ಬರ್ಬಾರ್ದು, ಪಿಸಾಚಿ ಬರ್ಬಾರ್ದು ಅಂತ. ಈ ತರ ಮೂಢನಂಬಿಕೆಗಳೆಲ್ಲ ಬಹಳ ಜನರಿದೆ. ಆದ್ರೆ ನಿಜವಾಗಿಯೂ ನಮ್ಮಲ್ಲಿ ದೇವರು ನೆಲೆಗೊಂಡಿರೋದ ಅರ್ಥ ಏನು? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ, ನೀವೇನು ಬೇಕಾದ್ರೂ ಬೇಡಿ. ದೇವರು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ ಅಂದ್ರೆ ಅರ್ಥ ಏನಿರ್ಬೇಕು? ನಿಮ್ಮಲ್ಲಿ ದೇವರ ವಾಕ್ಯಗಳು. ದಿನಂಪ್ರತಿ ನಾನು ದೇವರ ವಾಕ್ಯಗಳಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೇನೆ? ವಾರದಲ್ಲಿ 7 ದಿನಾನು ನಾನು ಎಷ್ಟು ದೇವ್ರಿಗೆ ಸಮಯ ಕೊಡ್ತಾ ಇದ್ದೇನೆ? ದೇವರ ಮಾತುಗಳಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೇನೆ? ದೇವರ ವಾಕ್ಯಗಳನ್ನು ಕೇಳೋದಕ್ಕೆ ಸಮಯ. ಇವತ್ತು ಎಲ್ರಿಗೂ ಏನಾಗ್ಬಿಟ್ಟಿದೆ ಅಂದ್ರೆ ಬಿಸಿ ವರ್ಲ್ಡ್. ಬದುಕ್ಬೇಕು, ಸಂಪಾದನೆ ಮಾಡ್ಬೇಕು. ಸಂಪಾದನೆ ಮಾಡಿ ಸತ್ತವರೇ ಜಾಸ್ತಿ ಜನ. ಸಂಪಾದನೆ ಮಾಡಿ ಎಲ್ಲ ಬಿಟ್ಟು ಹೋದವರೇ ಜಾಸ್ತಿ ಜನ. ಏನ್ ಯಾರು ಒತ್ಕೋಬಿಟ್ರ? ಇಲ್ಲ. ಕೋಟಿ ಇದ್ರು ಏನಾಗಲ್ಲ. ಇಲ್ಲಿ ಏನ್ ನೆಲೆಗೊಳ್ಬೇಕು ನಮ್ಮೊಳಗೆ?
ನಮ್ಮ ಮೈಂಡ್ ಸೆಟ್ ಅಲ್ಲಿ ಹಂಗೆ ಇದೆ. ಏನಪ್ಪಾ ಏನ್ ಚರ್ಚಿಗೆ ಬಿಟ್ಟ ತಕ್ಷಣ ಓಡ್ತಾರೆ, ಚರ್ಚ್ ಬಿಟ್ಟ ತಕ್ಷಣ ಏನ್ ಮಾಡ್ತಾರೆ, ಎದ್ದು ಬಿದ್ದು ನಮ್ ಸ್ತೋತ್ರ ಮಾಡಕ್ ಹೋಗಲ್ಲ. ಬೈಬಲ್ ಹೇಳ್ತದೆ, ಪರಸ್ಪರ ಸಹೋದರ ಸಹೋದರಿ ನೀವೇನ್ ಮಾಡಿ ವಂದಿಸ್ರಿ. ವಂದನೆ ಮಾಡೋಕ್ಕೂ ಕೆಲವರಿಗೆ ಸಭೆಯಲ್ಲಿ ಏನಿಲ್ಲ, ಟೈಮ್ ಇಲ್ಲ. ಅನೇಕ ಸಭೆಗಳನ್ನ ನೋಡಿದ್ದೀನಿ. ಯಾರನ್ನು ವಂದನೆ ಮಾಡಬೇಕು? ವಂದನೆ ಅಂದ್ರೆ ಏನದು? ವಾಕ್ಯ ಏನ್ ಹೇಳ್ತದೆ? ಒಬ್ಬರನ್ನೊಬ್ಬರು ವಂದಿಸ್ರಿ, ಸ್ತೋತ್ರವನ್ನು ಸಲ್ಲಿಸಿರಿ. ಆಗ ನಾವು ಯಾರಿಗೆ ಸ್ತೋತ್ರ ಸಲ್ಲಿಸಂಗಾಯ್ತದೆ ಅಲ್ವಾ? ನಮ್ಮಲ್ಲಿ ಯಾರು ವಾಸ ಮಾಡ್ತಾ ಇದ್ದಾನೆ? ಪರಿಶುದ್ಧಾತ್ಮನು ದಾನವ ಕೊಡಲ್ಪಟ್ಟು ನಮ್ಮಲ್ಲಿ ಏನ್ ಮಾಡ್ತಾರೆ? ನಾವು ಪ್ರತಿಯೊಬ್ಬರು ನಾವು ಒಬ್ಬರನ್ನೊಬ್ಬರು ವಂದಿಸಿ ಎಲ್ಲ ಇದೆ. ಏನ್ ಮಾಡ್ಬಿಡ್ತೀವಿ ಅಂದ್ರೆ ನಾವು ನಮಗೆಲ್ಲ ಗೊತ್ತು, ನನಗೆ ದೇವ್ರ ಬಗ್ಗೆ ಗೊತ್ತು, ಕ್ರಿಸ್ತನ ಬಗ್ಗೆ ಗೊತ್ತು, ಸಾಲ್ವೇಶನ್ ಬಗ್ಗೆ ನನ್ಗೆ ಗೊತ್ತು. ನಾನ್ ಯಾರನ್ನು ಏನ್ ಮಾಡಂಗಿಲ್ಲ. ನಾನು ಆರಾಧನೆ ಬರ್ತೀನಿ, ಕೂತ್ಕೋತೀನಿ, 2 ಹಾಡು ಹೇಳ್ತೀನಿ, ಪ್ರೇಯರ್ ಮಾಡಿ ಲಾಸ್ಟ್ ನೋಡೋಣ. ಕಾಣಿಕೆ ಟೈಮ್ ಇದ್ರೆ ಕಾಣಿಕೆ ಹಾಕೋಣ, ಇಲ್ಲ ಎದ್ದು ನಾನು ಏನ್ ಮಾಡ್ತೀನಿ ಹೋಗೋಣ. ಯಾಕಂದ್ರೆ ಯಾವುದು ಪ್ರಾಮುಖ್ಯತೆ ಅವ್ರಿಗೆ? ಈ ಲೋಕದ ಕಾರ್ಯಗಳು ಪ್ರಾಮುಖ್ಯತೆ. ಒಬ್ಬರ ಸಹೋದರನ್ನ ಸ್ತೋತ್ರ ಸಲ್ಲಿಸೋದು, ಸಹೋದರನ್ನ ವಿಶ್ವಾಸಿಸುವುದು. ಅದಕ್ಕೆ ಉದಾಹರಣೆನೇ ಎಲಿಜಬೆತ್ ಮರಿಯಳನ್ನು ತಗೊಳ್ಳಿ. ಅವರು ಯಾವ ರೀತಿ ಸಂಧಿಸಿದಾಗ ದೇವರ ಮಾತುಗಳನ್ನು ಕುರಿತು ಯಾವ ರೀತಿ ವಿನಿಮಯ ಆಯ್ತು. ಯಾಕೆ ಹೇಳ್ತಾ ಇದ್ದಾನಂದ್ರೆ, ದೇವರು ನನ್ನಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನೆಲೆಗೊಂಡಿದ್ದಾರೆ. ಯೇಸು ಕ್ರಿಸ್ತನ ಹೃದಯ ಎಂಬ ಬಾಗಿಲನ್ನು ತಟ್ತಾ ಇರೋದು, ನಿಮ್ಮ ಹೃದಯಗಳಲ್ಲಿ ದೇವರ ವಾಕ್ಯಗಳು, ಆತನ ಉಪದೇಶಗಳು ಹೋಗಬೇಕು ಎಂಬುದಕ್ಕಾಗಿ ಏನ್ ಮಾಡ್ತಾನೆ? ದೇವರ ಬಾಗಿಲು ತಟ್ತಾ ಇದ್ದಾನೆ. ಪ್ರಿಯರೇ, ದೇವರಿಗೆ ಬಹಳ ಪ್ರೀತಿ ಉಂಟು. ಅದಕ್ಕೆ ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಏನ್ ಹೇಳ್ತಾನೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದ್ರೂ ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕಂತ ಕೊಟ್ಟನು. ನೀವು ಯಾರು ನಾಶ ಆಗ್ಬಾರ್ದು, ನೀವೆಲ್ಲ ನನ್ನ ಬಳಿ ಬರಬೇಕು ಅಂತ ಯಾರ ಚಿತ್ತ? ದೇವರ ಚಿತ್ತ. ತನ್ನ ಒಬ್ಬನೇ ಮಗನನ್ನು ಕಳಿಸಿದನು. ಆ ಮಗನ ನಂಬುವ ಒಬ್ಬನಾದ್ರೂ ಏನಾಗುತ್ತೆ? ನಾಶವಾಗಲ್ಲ. ಅದನ್ನೇ ಪೇತ್ರನು ಹೇಳ್ತಾನೆ. ಪೇತ್ರ 2 ಪೇತ್ರ 3:9 ದಯವಿಟ್ಟು ಓದಿ. 2 ಪೇತ್ರ 3:9. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸಕ್ಕೆ ತಡ ಮಾಡಿದ ಪ್ರಕಾರ, ಅರ್ಥ ಮಾಡಿಕೊಳ್ಳುವ ಪ್ರಕಾರ ಅವನು ತಡ ಮಾಡುವನಲ್ಲ. ಯಾವನಾದ್ರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷೆಯುಳ್ಳವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ. ಎಲ್ಲರೂ ತನ್ನ ಕಡೆಗೆ ತಿರುಗಬೇಕು ಅಂತ ಯಾರ ವಿಚಾರ? ದೇವರ ಇಚ್ಛೆ. ಆದ್ರೆ ಇವತ್ತು ಇಲ್ಲಿ ಕೂತಿರುವಂತ ನೀವು, ಅಥವಾ ಈ ಯೂಟ್ಯೂಬ್ ಅಲ್ಲಿ ಕೇಳುವಂತ ಯಾರೇ ಆಗ್ಲಿ, ಈ ಆಡಿಯೋ ಇದು ಎಲ್ಲ ಕಡೆ ಹೋಗುತ್ತೆ. ಈಗ ನಾನು ಕೇಳುವಂತ ಒಂದು ಪ್ರಶ್ನೆ, ನೀವು ದೇವ್ರ ಕಾಯ್ತಾ ಇದ್ದಾನೆ, ಆದ್ರೆ ನೀವು ದೇವ್ರಿಗೆ ಅವಕಾಶ ಕೊಟ್ಟಿದ್ದೀರಾ ಅಲ್ವಾ? ನಾವ್ ಏನೇನೋ ಹುಡುಕ್ತಾ ಇದ್ದೀವಿ, ನಾವೇನೇನೋ ಮಾಡ್ತಾ ಇದ್ದೀವಿ. ನೀವು ಅನ್ಬೋದು, ಯೇಸು ಕ್ರಿಸ್ತ ನಮ್ಮೊಳಗೆ ಬಂದರೆ ಏನಾಗುತ್ತೆ? ಯೇಸು ಕ್ರಿಸ್ತ ನೀವು ದೇವರಲ್ಲಿ, ದೇವರ ವಾಕ್ಯಗಳು ನಿಮ್ಮಲ್ಲಿದ್ದರೆ ನೀವ್ ಏನು ಬೇಕಾದ್ರೂ ಬೇಡ್ಕೊಳ್ಳಿ, ಕೊಡ್ತೀನಿ ಯೇಸು ಕ್ರಿಸ್ತನ ಹೇಳ್ತಾನೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಕ್ರಿಸ್ತನ ವಾಕ್ಯಗಳು, ಉಪದೇಶಗಳು, ಅಥವಾ ದೇವರು ನಿಮ್ಮಲ್ಲಿ ಬಂದು ನೆಲೆಸಿದ್ರೆ ಏನಾಗುತ್ತೆ ನೋಡಿದಾಗ, ಯೋಹಾನಿಗೆ ಬರೆದ ಸುವಾರ್ತೆ 15ನೇ ಅಧ್ಯಾಯ 27ನೇ ವಾಕ್ಯವನ್ನು ದಯವಿಟ್ಟು ಧ್ಯಾನಿಸಿ. 2 ವಾಕ್ಯವನ್ನು ಧ್ಯಾನಿಸಿ ನಾನು ಮುಗಿಸ್ತೇನೆ. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. 15:27. ಇಲ್ಲ 16:33 ಓದಿದ. 33 ಇಲ್ಲ 14, ಕ್ಷಮಿಸ್ಬೇಕು. ಯೋಹಾನ ಬರೆದ ಸುವಾರ್ತೆ 14:27. 14:27. ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ಹೆದರದಿರಲಿ. ನಿಮ್ಮ ಹೃದಯ ಏನಾಗಬಾರ್ದಂತೆ? ಕಳವಳಗೊಳ್ಳದೆ ಹೆದರದಿರಲಿ. ಅಯ್ಯೋ, ಸಂಬಳ ಸಿಕ್ಕುತ್ತೋ, ಕೆಲಸ ಸಿಕ್ಕುತ್ತೋ, ಇನ್ನೇನಾಗ್ಬಿಡುತ್ತೋ, ನನ್ನ ಜೀವನಕ್ಕೆ ದುಡ್ಡಿಲ್ವಲ್ಲ ದೇವ್ರೆ, ಅಯ್ಯೋ ನಿಂದ ಆಮೇಲೆ ನೋಡ್ಕೊತೀನಿ, ನಾನು ಏನ್ ಮಾಡ್ತೀನಿ, ಇವತ್ತು ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕು, ನಂದು IT ಕಂಪನಿಗೆ ಹೋಗ್ಬೇಕು, ನನ್ನ ದುಡ್ಡು ನೋಡ್ಬೇಕು, ನನ್ನ ಸಂಪಾದನೆ ನೋಡ್ಬೇಕು. ಹೆದರಬೇಡಿ, ಕಳವಳಗೊಳ್ಳಬೇಡಿ. ಯೇಸು ಕ್ರಿಸ್ತನು ಹೇಳ್ತಾನೆ, ಏನ್ ಹೇಳ್ತಾನಲ್ಲಿ? ನಾನು ನನ್ನಲ್ಲಿರುವಂತ ಶಾಂತಿಯನ್ನು, ನೀವು ನನ್ನಲ್ಲಿರುವಂತ ಶಾಂತಿಯನ್ನ ನಿಮ್ಗೆ ಏನ್ ಮಾಡ್ತೀನಿ? ಬಿಟ್ಟು ಹೋಗ್ತಾ ಇದ್ದೀನಿ. ಒಳಗಡೆ ತಗೊಳ್ಳೋದಕ್ಕೆ ಯಾರಿಗ್ ಮನ್ಸಿಲ್ಲ? ನಮಗ್ ಮನ್ಸಿಲ್ಲ. ಹೇಳ್ತಾನೆ, ನೀವು ಹೆದರಬೇಡಿ, ಕಳವಳಗೊಳ್ಳಬೇಡಿ. ಅದನ್ನೇ ನಾವು ಪ್ರಕಟಣೆ ಸ್ಟಾರ್ಟ್ ಮಾಡಿದ್ದು 3ನೇ 20 ಕಡೆ ವಾಕ್ಯ.
16:33, ಯೋಹಾನ 16:33 ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರ್ಬೇಕೆಂದು ನಿಮಗೆ ಇದೆಲ್ಲ ಹೇಳುತ್ತೇನೆ. ನೀವು ದೇವರಲ್ಲಿದ್ದ ನಿಮ್ಗೆ ಏನ್ ಸಿಕ್ಕುತ್ತೆ? ನಿಮ್ಮ ಹೃದಯಗಳಲ್ಲಿ ಏನ್ ಸಿಕ್ಕುತ್ತೆ? ಇಲ್ಲಿ ಯಾರ ಮನಸ್ಸಿಗೆ ಶಾಂತಿ ಇಲ್ವೋ, ಯಾರಿಗೆ ಜೀವನ ತುಂಬಾ ದುಃಖ ಅನ್ಸ್ಬಿಟ್ಟಿದ್ಯೋ, ಯಾರು ನೀವು ಬಹಳ ಸ್ಟ್ರಗಲ್ ಆಗಿದ್ದೀರಾ, ಯಾರು ನಿಮ್ ಜೀವನದಲ್ಲಿ ಚಿಂತೆಯಿಂದ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಬಹಳ ಒಂದು ಬುದ್ಧಿ ಭ್ರಮಣೆಯಾಗಿ ಕೂತ್ಕೊಂಡಿದ್ದೀರೋ, ದಯವಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದಿರೋ ಬೇಕೆಂದು ಇಷ್ಟೆಲ್ಲ ಹೇಳಿದ್ದೇನೆ. ವಿಶೇಷವಾಗಿ ಹೇಳ್ತೇನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಲೋಕವನ್ನು ಜಯಿಸಿದಂತ ವ್ಯಕ್ತಿ ಇವತ್ತು ನಿಮ್ ಬಾಕ್ಲನ್ನು ತಟ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ನಿಮ್ಮ ಹೃದಯದ ಬಾಕ್ಲುಗಳನ್ನ ತಟ್ತಾ ಇದ್ದಾನೆ. ಯಾರಾದ್ರೂ ಲೋಕವನ್ನು ಜಯಿಸಿದಂತ ವ್ಯಕ್ತಿ? ಯೇಸು ಕ್ರಿಸ್ತನು. ಪ್ರಕಟಣೆ 3:20 ನೋಡಿದ್ಯಾರು? ಯೇಸು ಕ್ರಿಸ್ತನು. ದೇವರ ಬಳಿಗೆ ಹೋಗೋದಕ್ಕೆ ಏಕೈಕ ಮಾರ್ಗ ಯಾರು? ಯೇಸು ಕ್ರಿಸ್ತನು. ದೇವರ ಬಳಿಗೆ ಕರ್ಕೊಂಡು ಹೋಗುವಂತ ಅಧಿಕಾರ ಯಾರ ಕೈಲಿದೆ? ಯೇಸು ಕ್ರಿಸ್ತನಿದೆ. ತಂದೆಯಾದ ದೇವರ ಬಳಿಗೆ ನಿತ್ಯ ಜೀವಕ್ಕೆ ನಾವು ಸಾಗಬೇಕು ಅಂದ್ರೆ ನಮ್ಮ ಹೃದಯಗಳಲ್ಲಿ ಯಾರಿರ್ಬೇಕು? ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು, ನೈಬರ್ಸು, ಸ್ವಂತ, ಬಂತ, ಗಂಡ, ಹೆಂಡತಿ, ಇವೆಲ್ಲ ಏನಾಗ್ಬೇಕು? ನಿಮಗೆ ಸೆಕೆಂಡ್ರಿ ಆಗ್ಬೇಕು. ಫಸ್ಟ್ ಪ್ರಿಯಾರಿಟಿ ಯಾರಿರ್ಬೇಕು? ದೇವರು, ದೇವರು, ದೇವರ ವಾಕ್ಯಗಳು. ಸುಮ್ಮನೆ ದೇವ್ರೆ 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 ಅನ್ಬಿಟ್ರೆ ಏನಾಗಲ್ಲ, ಏನು ಆಗಲ್ಲ. ಸೊ ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯ ಎಂಬ ಬಾಕ್ಲ ಬಳಿಯಲ್ಲಿ ಯಾರು ತರ್ತಾ ಇದ್ದಾನೆ? ತರ್ತಾ ಇದ್ದಾನೆ. ಇಲ್ಲಿಂದ ಆರಾಧನೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನೀವು ದೇವ್ರಿಗೆ ಜಾಗ ಕೊಡ್ತಿರೋ, ಯಥಾ ಪ್ರಕಾರ ನಿಮ್ಮ ಸಂಪಾದನೆ, ನಿಮ್ಮ ಕೆಲಸಗಳು, ನಿಮ್ಮ ಚಿಂತನೆಗಳು, ನಿಮ್ಮ ಸಂಬಂಧಗಳು, ನಿಮ್ಮ ಸ್ನೇಹಿತರು, ಈ ಲೋಕ, ಬಂಧು ಬಳಗ, ಅಭ್ಯಾಸಗಳಿಗೆ ಅವಕಾಶ ಮಾಡಿಕೊಡ್ತಿರೋ, ನಿಮಗ್ ಸೇರಿ. ಇವತ್ತಿನ ವಾಕ್ಯ, ನಿಮ್ಮ ಹೃದಯವನ್ನು ಯಾರು ತರ್ತಾ ಇದ್ದಾನೆ? ದೇವ್ರು ತರ್ತಾ ಇದ್ದಾನೆ. ಒಳಗಡೆ ಸೇರಿಸ್ಕೊಳ್ಳೋದು ಬಿಡೋದು ಯಾರ ಕೈಲಿದೆ? ನಿಮ್ ಕೈಲಿದೆ. ಹೇಳ್ಬೇಕಾಗಿದೆ ಅಷ್ಟೇ ನಮ್ ಕೆಲಸ. ನೀವು ಹೋಗಿ ಸಾರಿ ಅಂತ ಹೇಳಿದೆ ಅಷ್ಟೇ. ಯಾರನ್ನು ಬದಲಾಯಿಸಿ ಅಂತ ನಮ್ಗೆ ಹೇಳಕ್ಕಾಗಿಲ್ಲ. ದೇವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ಬದಲಾಯಿಸುವಂಥದ್ದು ಯಾವುದು? ದೇವರ ವಾಕ್ಯಗಳು. ಅದು ಇಬ್ಬಾಯಿ ಕತ್ತಿ ಅಂತ ಏನಾಗುತ್ತೆ? ನಿಮ್ಮ ಹೃದಯದ ಕೀಲು ಮಜ್ಜೆಗಳನ್ನು, ಇಬ್ರಿ 4ನೇ ಅಧ್ಯಾಯ 12ನೇ ವಾಕ್ಯ ಬೇಕಾದ್ರೆ ನಿಮ್ಮ ಹೃದಯದ ಕೀಲು ಮಜ್ಜೆಗಳನ್ನು ತೂರುವಂತಾಗಿದೆ. ನಾವು ಹೇಳೋದಷ್ಟೇ ನಮ್ ಡ್ಯೂಟಿ. ನಾವು ಅದಕ್ಕಿಂತ ಏನು ಇಲ್ಲ. ನಾವು ಬರೀ ಮೌತ್ ಆಗಿದ್ದೇವೆ ಅಷ್ಟೇ, ಬರೀ ಬಾಯಿ ಅಷ್ಟೇ. ಮಾತು ಯಾರ್ದು? ದೇವ್ರದು. ಕಾರ್ಯ ಯಾರ್ದು? ದೇವ್ರದು. ಎಲ್ಲ ಯಾರ್ದು? ದೇವ್ರದು. ಆರಾಧನೆ ಬಿಟ್ಟು ಹೋಗ್ಬೇಕಾದ್ರೆ ಒಂದು ವೇಳೆ ಯೇಸು ಕ್ರಿಸ್ತನ ಲಾಸ್ಟ್ ಹೇಳ್ತಾನೆ, ನಾನು ನನ್ನಲ್ಲಿದ್ದಂತ ಮನಃಶಾಂತಿಯನ್ನು ನಿಮ್ಗೆ ಕೊಡ್ತೇನೆ. ಆ ರೀತಿ ಯಾರಿಗಾದ್ರು ಮನಸ್ಸುಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳಿದ್ದಾಗ ಏಕೈಕ ದಾರಿ ದೇವ್ರೆ. ನೀವು ಇಕ್ಕಟ್ಟಿನಲ್ಲಿ ಕೂಗಿ, ನೀವು ಭೀತಿಯಲ್ಲಿ ಕೂಗಿ, ಸಂತೋಷದಲ್ಲಿದ್ದಾಗ ಎಲ್ಲಾ ಟೈಮಲ್ಲೂ ಅವೈಲಬಲ್. ಹುಡುಕ್ಬೇಕಾಗಿರೋದು ಡ್ಯೂಟಿ ಯಾರ್ದು? ನಿಮ್ದು. ಹುಡುಕಿ ದೇವರಲ್ಲಿ ಸೇರಿ ನಿಮ್ಮ ಹೃದಯ ಎಂಬ ಬಾಗಿಲಿನೊಳಗೆ ಕ್ರಿಸ್ತನನ್ನು, ಕ್ರಿಸ್ತನ ವಾಕ್ಯಗಳನ್ನು, ಉಪದೇಶಗಳನ್ನು ಸೇರಿಸಿಕೊಂಡು ಮೊದಲನೇ ಆದ್ಯತೆ ನಿಮಗೆ ದೇವರಾಗಿರ್ಲಿ. ಹೇಗೆ ಹೇನೋಕನು ದೇವರೊಂದಿಗೆ ಒಯ್ಯಲ್ಪಟ್ಟನೋ, ಇವತ್ತು ನಾವು ಕ್ರಿಸ್ತನೊಂದಿಗೆ ಕ್ರಿಸ್ತನ ಸಭೆಯಾಗಿ ಅಲ್ವಾ? 1 ಕೊರಿಂಥ 15:24 ಹೇಳ್ಬೇಕಾದ್ರೆ ಈ ದೇವರ ರಾಜ್ಯವಾಗಿರುವ ಸಭೆಯನ್ನು ತಂದೆಯಾದ ಕೈಗೆ ಒಪ್ಪಿಸಿಕೊಡುವಾಗ ಯುಗದ ಸಮಾಪ್ತಿ. ಆ ಯುಗದ ಸಮಾಪ್ತಿಯಲ್ಲಿ ನಾವು ಎಲ್ಲ ಅಲ್ಲಿ ನಿಲ್ಲಬೇಕು. ಕರ್ತ ನಿಮ್ಮನ್ನ ಆಶೀರ್ವದಿಸಲಿ.